ತಿಂಡಿ ಆಗ್ತಾ ಇದೆ, ತೊಂದರೆ ಕೊಡೋದಿಲ್ಲ. ಮೊದಲೇ ಮಾಡಿ ಕ್ಯಾಶುಯಲೇ ನಾವು ನೀವು ಅಫಿಷಿಯಲ್ ಆಗಿ ನಿಮ್ಮೊಟ್ಟಿಗೆ ನಾನು ಇಲ್ಲೇ ಇಲ್ಲ, ಏನಿದ್ದು ಬಿಟ್ಟು ಕ್ಯಾಶುಯಲ್ ಆಗಿ ಮಾತಾಡ್ತೀನಿ ಅಷ್ಟೇ. ಕ್ಯಾಶುಯಲ್ ಆಗಿ ಮಾತಾಡಲಿಕ್ಕೆ ಇದೆಲ್ಲ ಸೆಟ್ ಮಾಡಿಬಿಟ್ಟು ಕ್ಯಾಶುಯಲ್ ತಿಂಡಿ ಮಾಡಿ ನನಗೆ ನಮ್ದಾಯ್ತು. ನಮ್ದು ಮೂರ್ದಾಗ ಒಂದೊಂದು ಮೀಟಿಂಗಿಗೆ ತಿಂಡಿ ತಗೊಂಬಂದು ಇಟ್ಬಿಡ್ತಾರೆ. ಏನ್ರಿ ಏನಿಲ್ಲ. ಈಗ ಲಾಸ್ಟ್ ಟೈಮ್ ಬಂದಾಗ ನೀವೇನೇ ಕಂಪ್ಲೇಂಟ್ ಮಾಡಿದ್ರ, ನಾವು ರೌಂಡ್ಸ್ ಬರುವಾಗ ನೀವು ಬರೋದಿಲ್ಲ ನಾನು ಬೆಳಗ್ಗೆ ಬಂದುಬಿಟ್ಟು ಹೋಗ್ತೀನಿ ವಿಧಾನಸೌಧಕ್ಕೆ, ನೀವು ಬರುವಾಗ ಇರಲಿಲ್ಲ, ನಾನು ಒಪ್ಕೊಂಡು. ಅದಕ್ಕೆ ಸತೀಶಿಗೆ ಹೇಳಿದೆ, ಈ ಸತಿ 4:15 ಗಂಟೆಗೆ ಕರೀರಿ, 4:05 ಗಂಟೆ ಕರೀರಿ, ಅವ್ರು ರೌಂಡ್ಸ್ ಬರ್ತಾರೆ, ಸುಮ್ಮನೆ ಇಂಟ್ರಾಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮೊಟ್ಟಿಗೆ ಮಾತಾಡೋಣ ಅಂದ್ರೆ ಬಂದಿದ್ದು. ನಮ್ಮದೇನು ಆಫೀಸಲ್ ಆಗಿ ಎಲ್ಲ ಕಡೆ ಇರೋದಲ್ಲ, ನಿಮ್ಗೆ ಗೊತ್ತಿದೆ, ನೀವು ಆಗ್ತಾ ಇದ್ದೀರ ಪ್ರೆಸ್ಸಲ್ಲಿ. ಅದಕ್ಕೆ ನಾನು ಬಂದು ಸಿಕ್ಕಿಬಿಟ್ಟಿಲ್ಲ, ಎಲ್ಲ ರೆಕಾರ್ಡಲ್ಲಿ ಇದೆಯಲ್ಲ ಬಂದಿದ್ದೀನಿ. ಎಲ್ಲ ಮಿನಿಸ್ಟ್ರುಗಳು ಸಿಗ್ತಾರೆ, ಬಟ್ ನೀವು ಬರುವಾಗ ಇರೋಕ್ಕಿಲ್ಲ ಅಷ್ಟೆ. ಹಾಂ, ಮಾಡಲೇಬೇಕಲ್ಲ. ಹಾಂ, ನೋಡಿ ವಿಶೇಷ ಮೊನ್ನೆ ನಮ್ಮ ವಿಂಡು ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಇದು ಅದಾದಲ್ಲಿ ಏನಾಗಿದೆ, ಪ್ರಹ್ಲಾದ್ ಜೋಶಿಯವರು ಬಂದರು, ಕರ್ನಾಟಕಕ್ಕೆ ನಂಬರ್ 1 ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ. ಅದು ವಿಶೇಷ ಅಲ್ವಾ? ನಾನು ನನ್ನ ಪೇಪರ್ಲಿ ನೋಡಲೇ ಇಲ್ಲ. ಅದು ವಿಶೇಷ. ಅದು ಸಣ್ಣದಾಗಿ ಫೋಟೋ ಇದೆ, ಸಣ್ಣದಾಗಿ ಇದೆ, ಮತ್ತು ಅವ್ರದ್ದೆಲ್ಲ ಹಾಕಿದ್ದೀರ. ಆ ವಿಂಡಿಗೆ ನಮ್ಮ ಬಂದಿದ್ದು ಲಾಸ್ಟ್ ಇಯರು ಮೊದಲು ನಾವು 3ನೇ ಜಾಗದಲ್ಲೇನೋ ಇತ್ತು, ಈಗ ನಂಬರ್ 1 ಆಗಿದ್ದೀವಿ. ಅದೊಂದು ವಿಶೇಷ. ಇನ್ನೊಂದು ಗೌರಿಬಿದನೂರದ್ದು ತಾವು ನೋಡಿದ್ರಲ್ಲ, ನಮ್ಮ ಕುಸುಮ್ ಸಿ, ಅದು ರೈತರೆಲ್ಲ ಭಾರಿ ಹ್ಯಾಪಿಯಾಗಿದ್ದಾರೆ. ನಾವು ಸೋಲಾರಲ್ಲಿ ಅಲ್ಲಿ ಪವರ್ ಜನ್ರೇಟ್ ಮಾಡಿಬಿಟ್ಟು ಅಲ್ಲಿಯೇ ಸಬ್ಸ್ಟೇಷನಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಕ್ಕೆ ಅಪ್ರಾಕ್ಸಿಮೇಟ್ಲಿ 2400 ಮೆಗಾವಾಟು ಟೆಂಡರ್ ಕರೆದಿದ್ದೀವಿ. ಬೈ ಡಿಸೆಂಬರ್ ನಾವು ಟಾರ್ಗೆಟ್ ಮಾಡ್ತಾಯಿದ್ದೆ, ಮೋಸ್ಟ್ಲಿ 1 or 2 ಮಂತ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಬೈ ಮಾರ್ಚಲ್ಲಿ ವಿ ವಿಲ್ ಕಂಪ್ಲೀಟ್ ಅಟ್ 2400 ಮೆಗಾವಾಟ್ ಆಫ್ ಸೋಲಾರೈಸೇಷನ್ ಆಫ್ ಸಬ್ಸ್ಟೇಷನ್ ನಮಗೆ ಈಗಾಗಲೇ ತುಂಬ ಸತಿ ಹೇಳಿದ್ದೀನಿ. ಅಲ್ಲಿಯೇ ನಮ್ಮ ಇರಿಗೇಷನ್ ಪಂಪ್ ಸೆಟ್ಟಿಗೆ ಅಲ್ಲಿಯೇ ನಾವು ಮಾಡಿಕೊಡ್ತೀವಿ. ಆ ಏರಿಯಾಗಳಿಗೆ ಹಗಲು ಹೊತ್ತು ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲೆಲ್ಲ ಆಗಿದೆ ಅದಕ್ಕೆಲ್ಲ ಈಗಾಗಲೇ ಚಾಲನೆ ಕೊಡ್ತಾಯಿದ್ದೀವಿ. ನಾವು ವೇಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ವಿ. ಫಾರ್ಮರ್ಸ್ ಆರ್ ವೆರಿ ಹ್ಯಾಪಿ. ಎಲ್ಲ ಇದಾಗ್ತಾಯಿದೆ. ಇನ್ನೊಂದು ಏನಾಗಿದೆ ಅಂತ ಹೇಳ್ಬಿಟ್ರೆ ಅಕ್ರಮ ಸಕ್ರಮ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದ್ದಿದ್ದು. 4.5 ಲಕ್ಷ ಇದಕ್ಕೆ ದುಡ್ಡು ಕಟ್ಟಿಸ್ಕೊಂಡ್ರು, ಕೊಡಲಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ 3 ಲಕ್ಷ, 2.25 3 ಲಕ್ಷ ಈಗಾಗಲೇ ನಾವು ಅವರಿಗೆ 500 ಮೀಟರ್ಸ್ ಒಳಗಡೆ ಇದು ಇದೆಯಲ್ಲ, ನಮ್ಮ ಲೈನ್ ಇದೆಯಲ್ಲ, ಟ್ರಾನ್ಸ್ಮಿಷನ್ ಲೈನ್, 500 ಮೀಟರ್ಸ್ ಒಳಗಡೆ ಬಂದರೆ ನಾವು ನಮ್ಮ ಸ್ಟ್ರೇಟಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಕಾಸ್ಟಲ್ಲೇ ಕೊಡ್ತಾಯಿದ್ವಿ. ಬಾಕಿ ಇರೋರಿಗೆ ನಾವೇನು ಹೇಳ್ತೀವಿ ಅಂತ ಹೇಳ್ಬಿಟ್ರೆ, ಜಾಸ್ತಿ ಇರೋರಿಗೆ ಕುಸುಮ್ ಬಿಯಲ್ಲಿ ಕೊಡ್ತೀವಿ ಅಂತ ಹೇಳಿ. ಕುಸುಮ್ ಬಿಯಲ್ಲಿ ಮೊದಲು 30% ಸೆಂಟ್ರಲ್ ಗೌರ್ಮೆಂಟದು, 30% ಸ್ಟೇಟ್ ಗೌರ್ಮೆಂಟದು ಇತ್ತು. ನಮ್ಮ ಕ್ಯಾಬಿನೆಟ್ಟಲ್ಲಿ ಚೀಫ್ ಮಿನಿಸ್ಟ್ರು ಅದು 50% ಸ್ಟೇಟ್ ಗೌರ್ಮೆಂಟದು, 30% ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅದು ಲ್ಯಾಪ್ಸ್ ಆಗಿತ್ತಿದಲ್ಲ. ಇವನ್ ಕುಸುಮ್ ಸಿ ವಾಸ್ ಲ್ಯಾಪ್ಸ್. ನಾವು ಹೋಗಿ ನಮ್ಮ ಸರ್ಕಾರ ಬಂದ ಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಮಿನಿಸ್ಟ್ರು ಆರ್ ಕೆ ಸಿಂಗ್ ಅವರು ಇರುವಾಗ ನಾವು ಗೌರವ್ ಗುಪ್ತಾ, ನಾವು ಪಂಕಜ್ ಪಾಟೀಲ್ ಹೋಗಿ ಮಾಡಿ ಬಂದಿದ್ದೀವಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅಲಾಟ್ ಮಾಡಿದ್ದಾರೆ 40,000 ಕುಸುಮ್ ಬಿ. ಕುಸುಮ್ ಸಿ 1 ಮೆಗಾವಾಟಿಗೆ ಅವ್ರಿಗೆ 1 ಕೋಟಿ 3 ಲಕ್ಷ ರೂಪಾಯಿ ಕೊಡ್ತಾರೆ. 5 ಲಕ್ಷ, 1 ಕೋಟಿ 5 ಲಕ್ಷ ರೂಪಾಯಿ ಕೊಡ್ತಾರೆ ಸಬ್ಸಿಡಿ. ಕುಸುಮ್ ಬಿಗೆ ಅದೇ 30% ಕೊಡ್ತಾರೆ. ಅದು ಸಮೇತ ಈಗ 40,000 ಅಲಾಟ್ ಆಗಿದೆ. ಈಗ ನಮಗೆ ಕುಸುಮ್ ಬಿ ನಮ್ಮ ಈ ಅಕ್ರಮ ಸಕ್ರಮದಲ್ಲಿ ನಾವು 2,500 ಮೀಟ್ರ್ ಹೊರಗಡೆ ಇರೋದು ಬರೀ 2,500 ಬೋರ್ವೆಲ್ ಅಷ್ಟೇ. ಅದಕ್ಕೆ ಸಿ ಎಂ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಯಾರು ಈ ಕ್ಯೂಯಲ್ಲಿ ಇದ್ದಾರೆ
ಅವರು ಇಮಿಡಿಯೇಟಾಗಿ ಕೊಡಬೇಕಾದ್ರೆ ನಾವು ಕುಸುಮ್ ಬಿ ತೊಗೋಬೋದು. ಒಂದು ಹೊಸ ಅಪ್ಲಿಕೇಶನಿಗೂ ಕೊಡಬೇಕು ಅಂತ ಹೇಳಿದ್ರೆ ಅದು ಕ್ಯಾಬಿನೆಟಿಗೆ ಹೋಗ್ಬೇಕು. ಅಲ್ಲಿ ಒಂದು ಬಾಡಿ ಬಂದುಬಿಟ್ರೆ ಅದು ಸಮೇತ 40,000ಕ್ಕೆ ನಾವು ಕುಸುಮ್ ಬಿಯಲ್ಲಿ ಅಲ್ಲ ಕ್ಯಾಬಿನೆಟಲ್ಲಿ ಯಾಕೆ ಹೋಗ್ಬೇಕು ಅಂತ ಇಟ್ಬಿಟ್ರೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಕ್ಯಾಬಿನೆಟ್ ಡಿಸಿಷನ್ ಏನಾದ್ರು ಚೇಂಜ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಇಟ್ ಬ್ಯಾಕ್ ಟು ದ ಕ್ಯಾಬಿನೆಟ್. ಕ್ಯಾಬಿನೆಟಲ್ಲಿ ಏನು ಡಿಸಿಷನ್ ಆಗಿದೆ ಅಂದರೆ ಕುಸುಮ್ ಬಿ ಯಾವ ಅಕ್ರಮ ಸಕ್ರಮದಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಕೊಡಿ ಅಂತ ಇಟ್ಬಿಟ್ಟು ಆಗಿದೆ. 50 ರೂಪಾಯಿ ಕಟ್ಟಿರ್ಬೋದು, 10,000 ಕಟ್ಟಿರ್ಬೋದು, 25,000 ಕಟ್ಟಿರ್ಬೋದು, ಅವರಿಗೆ ಕೊಡಿ ಅಂತ ಇಟ್ಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಅವ್ರಿಗೆ ಕೊಡಲಿಕ್ಕೆ 2,500 ಕೊಡಲಿಕ್ಕೆ ಆಗೋದು. ಬಾಕಿ 40,000 ಇದೆಯಲ್ಲ, ಬಾಕಿ 37,500 ಇದೆಯಲ್ಲ, ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕ್ಯಾಬಿನೆಟಲ್ಲಿ, ನೀವು ದಯವಿಟ್ಟು ನಮಗೆ ಪರ್ಮಿಷನ್ ಕೊಡಿ, ಬೇರೆಯವ್ರಿಗೆ ಯಾರು ಬೇಕಾದ್ರೂ ನಾವು ಬೇಕಾದ್ರೆ ಕುಸುಮ್ ಬಿ ಡೈರೆಕ್ಟಾಗಿ ಕೊಡ್ಬೋದು. ಅದು ಕೊಟ್ಟರೆ ನಮಗೆ ಅಡ್ವಾಂಟೇಜ್ ಏನು, ಮತ್ತೆ ನಾವು ಅಲ್ಲಿ ಕಂಡೀಷನ್ ಹಾಕ್ತೀವಿ, ಅವರು ಮತ್ತೆ ಮೇನ್ ಲೈನನ್ನು ತಗೋಬಾರ್ದು. ಸೊ ದಟ್ ಆ ಪವರ್ಗೆ ನಾವು ಸಬ್ಸಿಡಿ ಕೊಡಬೇಕಾಗಿದೆ. ದಟ್ ವೇ ವಿ ಆರ್ ಗೋಯಿಂಗ್ ಟು ಕನ್ವಿನ್ಸ್ ಕ್ಯಾಬಿನೆಟ್. ಅದು ಆಗಿದೆ. ಯಾವುದಕ್ಕೆ ಅದು ಈಗ ಅದು ನೋಡಿಬಿಟ್ಟು ಹೇಳ್ಬೇಕು, ನಾವು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಅದೆಲ್ಲ ಕ್ಯಾಬಿನೆಟಿಗೆ ಮೊದಲು ಹೋದಾಗಲೇ ಅವರು ಲೆಕ್ಕ ಹಾಕಿದ್ದಾರೆ 40,000ಕ್ಕೆ ಎಷ್ಟು ಬರ್ತದೆ ಅನ್ಬೇಕಾದ್ರೆ. ಇಫ್ ಯು ವಾಂಟ್ ಐ ಗೆಟ್ ಇಟ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋದು ಡಿಸೆಂಬರ್ ಡೆಡ್ಲೈನ್. ಈ ಕುಸುಮ್ ಬಿ 40,000 ನಿಮಗೆ ಅಲೋಕೇಶನ್ ಅಲ್ಲ, ಕುಸುಮ್ ಬಿದು ಕೂಡ ನೀವು ಏನೋ ಹಿಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರಿ, ಹೇಳ್ಕೊಂಡು ನೀವೇ ಲಾಸ್ಟ್ ಟೈಮ್ ಹೇಳಿದ್ರಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅವ್ರು ಈಗಾಗಲೇ ಇನ್ನೂ ಡಿಸೆಂಬರ್ ಟೈಮ್ ಇದೆಯಲ್ಲ. ಅದು ಇದೆ. ಈಗ ನೋಡಿ, ನಾವು ಕುಸುಮ್ ಬೀದು ಸಮೇತ ನಾವೆಲ್ಲ ಕಾಂಟ್ರಾಕ್ಟರ್ಸ್ ಪ್ಯಾನೆಲ್ ಮಾಡಿದ್ವಿ. ಈಗ ಯಾರು ಬೇಕಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ರೆ ಅವರು ಹೋಗಿ ಇದು ಮಾಡ್ತಾರೆ. ಪ್ಲಸ್ ನಮಗೆ ಕುಸುಮ್ ಸಿ ಈಗ ಮಾರ್ಚ್ವರೆಗೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಆಲ್ರೆಡಿ ಎಕ್ಸ್ಟೆಂಡೆಡ್ ಅಪ್ ಟು ಮಾರ್ಚ್. ಇದು ರಿಕ್ವೆಸ್ಟ್ ಮಾಡ್ತೀವಿ, ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಈಗ ಸಂಡೇ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಿಮ್ಗೊಂದು ಸೂಕ್ಷ್ಮವಾಗಿ ಹೇಳಿದರು, ಈಗ ಕುಸುಮ್ ಬಿಗೆ ಎಲ್ಲ ರಾಜ್ಯಗಳು ಭಾಳ ಸ್ಪರ್ಧೆ ಇದೆ, ಜಾರ್ಜ್ ಅವರು ಗಮನಿಸಬೇಕು, ನಿಮ್ಗೆ ಅಲೋಕೇಶನ್ ಮಾಡಿದ್ದನ್ನು ಆದಷ್ಟು ಕಾಲಮಿತಿ ಒಳಗಡೆ ಬಳಸ್ಕೊಳ್ಳಿ ಅಂತ. ನಾನು ಹೇಳಿದ್ದು ಕ್ಯಾಬಿನೆಟಲ್ಲಿ ತಗೊಂಡು ಹೋಗಿ ಆದಷ್ಟು ಬೇಗನೆ, ಈಗ ಆಲ್ರೆಡಿ ಐ ಸ್ಪೋಕ್ ಟು ದ CM AC, ನಾವೆಲ್ಲ ಮಾತಾಡಿದ್ದೀವಿ, ಆದಷ್ಟು ಬೇಗನೆ ಕ್ಯಾಬಿನೆಟಲ್ಲಿ ತಗೊಂಡು ಹೋಗಿ ಕ್ಯಾಬಿನೆಟ್ ನೋಟ್ ರೆಡಿ ಆಗ್ತದೆ. ಕ್ಯಾಬಿನೆಟ್ ನೋಟಿಂದ ಹೋಗ್ಬಿಟ್ರೆ ಇಟ್ ಹಾಸ್ ಟು ಗೋ ಟು ದಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು, ಎಲ್ಲ ಮಾಡಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಲಿಲ್ಲ ಅದಕ್ಕೆ. ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ಇಟ್ ಟು ದ ಕ್ಯಾಬಿನೆಟ್. ಹೋಗ್ಬಿಟ್ಟು ಕ್ಯಾಬಿನೆಟ್ ಹೌದು, ಅವ್ರು ಹಂಗೇನೆ ಅವ್ರು ಹೇಳ್ತಾರೆ. ಬಟ್ ಕ್ಯಾಬಿನೆಟಲ್ಲಿ ವಿ ಹ್ಯಾವ್ ಟು ಕನ್ವಿನ್ಸ್ ದ ಕ್ಯಾಬಿನೆಟ್. ಇಲ್ಲಿ ತನಕ ನಾವೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ. ನೋಡೋಣ, ಕ್ಯಾಬಿನೆಟ್ಗೆ ಹೋದ್ಮೇಲೆ ವಿ ಆರ್ ಟ್ರೈ ಟು ಕನ್ವಿನ್ಸ್. ಅದೇನಾಗ್ತದೆ ನಿಮ್ಗೆ ಹೇಳ್ತೀನಿ. ಇಲ್ಲ, ಕುಸುಮು ಸಿ 2,400 ಮೆಗಾವಾಟ್ ಅಂತ ಹೇಳಿದ್ರೆ 2,400 ಕೋಟಿ ರೂಪಾಯಿ ಬರ್ತದೆ. ಟೋಟಲ್ ಪ್ರಾಜೆಕ್ಟ್ ಇಸ್ 10,000 ಕೋಟಿ ರೂಪಾಯಿ. ಅದು ನಾವು ಪ್ರೈವೇಟ್ ಅವ್ರ ಕೈಯಿಂದಲೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಬೈಯಿಂಗ್ ಪವರ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಮ್ಮ ಇನ್ವೆಸ್ಟ್ಮೆಂಟು PPA ಎಸ್. ಸರ್, ಈಗ ನೀವು ಒಂದು ಚಾಲೆಂಜಿಂಗ್ ಟಾಸ್ಕ್ ಪ್ರಸ್ತಾಪ ಮಾಡಿದ್ರಿ, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲೈನ್. ಅದರಿಂದ ಸ್ಟ್ರೆಂತ್, ಈಗ ನಿಮಗೆ ಸರ್ಪ್ಲಸ್ ಪವರ್ ಇದೆ, ಡಿಮ್ಯಾಂಡ್ಗಿಂತಲೂ ಜಾಸ್ತಿ ಇದೆ ಅಂತ ನೀವು ಲಾಸ್ಟ್ ಟೈಮ್ ಮೊನ್ನೆ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಡಿಸ್ಟ್ರಿಬ್ಯೂಷನ್ ಮತ್ತು ಟ್ರಾನ್ಸ್ಮಿಷನ್ ಲೈನ್ ನೀವು ಕರೆಕ್ಟ್ ಈಗ ಫಸ್ಟು ಕನ್ಸ್ಟ್ರಕ್ಟಿವ್ ಆಗಿ ಕರೆಕ್ಟ್ ಕ್ವಶನ್ ಕೇಳಿದ್ರ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಕರೆಕ್ಟ್ ಜನ ಇಲ್ಲೇ ಕೂತಿದ್ದಾರೆ ನನ್ನ ಹತ್ರ, ಅವ್ರು ಆನ್ಸರ್ ಮಾಡ್ತಾರೆ. ಈಸ್ MD KPTCL ಹೇಳ್ತಾರೆ, ವಿ ಆರ್ ಡನ್ ಎ ವೆರಿ ಬಿಗ್ ಎಕ್ಸಸೈಸ್. ಯಾವ ರೀತಿ ಎಷ್ಟು ಡಿಮ್ಯಾಂಡ್ ಏನು ಬರ್ತದೆ ಎಲ್ಲ ಹೇಳ್ತಾರೆ. ಇವರಿಗೂ ಗೊತ್ತಿದೆ, ಬಟ್ ಅವ್ರು ಹೇಳ್ತಾರೆ. ನಾವು ಏನು ಮಾಡಿದ್ದೇವೆ, ಈಗ ಏನಾಗುತ್ತೆ, ನಮ್ಮ ಗುರಿ ಏನಿದೆ, ಈಗ 35,000 ಮೆಗಾವಾಟ್ ಜನ್ರೇಷನ್ ಇದೆ. ಅದಕ್ಕೆ ನಾವು 60,000 ಮೆಗಾವಾಟ್ ತನಕ ತಗೊಂಡು ಹೋಗಬೇಕು ನೆಕ್ಸ್ಟ್ 4 ವರ್ಷನಲ್ಲಿ. ಮತ್ತು ಅದಕ್ಕೆ ತಕ್ಕಂತೆ ನಮ್ಮ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಕೂಡ ಡೆವಲಪ್ ಆಗಬೇಕು. ನಾವು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ CEA ಮತ್ತು PGCIL ಮತ್ತು ನಮ್ಮ ಸದರ್ನ್ ರೀಜನ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್, ಅದರ ಜೊತೆಗೆ ನಾವು ಒಂದು ಜಂಟಿಯಾಗಿ ಸ್ಟಡಿ ಮಾಡಿದ್ದೇವೆ, ಜಾಯಿಂಟ್ ಸ್ಟಡಿ. ದಟ್ ವಾಸ್ ಡನ್ ಫಾರ್ 3 days, April 3rd, 4th, 5th 3 ದಿವಸ ಕೂತ್ಕೊಂಡು ನಮ್ಮ KPTCL ಅಫಿಷಿಯಲ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಷಿಯಲ್ಸ್, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಒಂದು ಜಂಟಿಯಾಗಿ ಸ್ಟಡಿ ಮಾಡಿಕೊಂಡು ನಮ್ಮ ನೆಕ್ಸ್ಟ್ 5 ವರ್ಷನಲ್ಲಿ ಟ್ರಾನ್ಸ್ಮಿಷನ್ ಕೆಪಾಸಿಟಿ ನಾವು ಹೇಗೆ ಹೆಚ್ಚಿಗೆ ಮಾಡಬೇಕು, ಅದು ನಮ್ಮ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಅದರ ಒಳಗೆ ನಾವು 3 765 kV ಸಬ್ಸ್ಟೇಷನ್ ತರ್ತೀವಿ, 3 765 kV substation. We will be only one of the few states in the country to have 765 kV substation. ಅದರಿಂದ ನಮ್ಮ ಟ್ರಾನ್ಸ್ಮಿಷನ್ ಬಹಳ ಸ್ಟೇಬಲ್ ಆಗುತ್ತೆ.
So these 3 substations will come, one in the central Karnataka, one in the north Karnataka, one in south Karnataka. ಅಲ್ಲಿ ಮತ್ತೆ 400 kV ದ ಸುಮಾರು 21 ಹೊಸ ಸಬ್ಸ್ಟೇಷನ್ ಬರ್ತದೆ, 21 400 kV substation. For your information, right now we have only 9 400 kV substation, plus 7 are under construction. So 16 plus 21 more. So almost ನಮಗೆ 37 ಆಗುತ್ತೆ. So ನಮ್ಮ ಸದ್ಯಕ್ಕೆ 9 400 kV substation will become 37 400 kV substation in the next 3-4 years. ಅದು ಒಂದು ದೊಡ್ಡ ಬ್ಲೂ ಪ್ರಿಂಟ್ ರೆಡಿ ಆಗಿದೆ, and we are working towards that. And under the guidance of Honorable Minister, we have taken a decision that we will go for TBCB, tariff-based competitive bidding, for 765 and 400 kV substation. So that work is going on. ಈಗ ಮೇಜರ್ ಚಾಲೆಂಜ್ ಏನಾಗುತ್ತೆ, ಸಿಟಿ ಏರಿಯಾನಲ್ಲಿ ನಮಗೆ ರೈಟ್ ಆಫ್ ವೇ ಸಿಗಲ್ಲ. ಸೊ ಈಗ ನಮ್ಮ ಹತ್ರ ಏನು ಕಾರಿಡೋರ್ ಇದೆ, ಅದೇ ಕಾರಿಡೋರ್ಗೆ ಯೂಸ್ ಮಾಡಿಕೊಂಡು ನಾವು ಲೈನ್ಸ್ ಚೇಂಜ್ ಮಾಡ್ತೇವೆ, ಕಂಡಕ್ಟರ್ ಚೇಂಜ್ ಮಾಡ್ತೇವೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹೈ ಪರ್ಫಾರ್ಮೆನ್ಸ್ ಕಂಡಕ್ಟರ್, ಅದಕ್ಕೆ ಅದರ್ ನೇಮ್ ಇಸ್ ಹೈ ಟೆಂಪರೇಚರ್ ಲೋ ಸ್ಯಾಗ್ HTLS ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಡಕ್ಟರ್ ಹೇಳ್ತಾರೆ. ಸೊ ಕೆಲವು ಕಡೆ 2 ಸರ್ಕಿಟ್ ಇದೆ, ಅದಕ್ಕೆ 4 ಸರ್ಕಿಟ್, ಅಥವಾ ಒಂದೇ ಸರ್ಕಿಟ್ ಇದೆ ಅದಕ್ಕೆ 2 ಸರ್ಕಿಟ್ ಮಾಡ್ತೇವೆ, ಮತ್ತೆ ಕಂಡಕ್ಟರ್ ಚೇಂಜ್ ಮಾಡ್ತೇವೆ. ಸೊ ದ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ of the line will increase. So it will become 2 times or 4 times in the same corridor. So cityನಲ್ಲಿ we are trying to do that. ಇನ್ನೊಂದು ನಾವು ಏನು ಹೊಸದಾಗಿ ಏನು ಮಾಡ್ತಾ ಇದ್ದೇವೆ, monopole or your say high towers. So what happens is, by using that we will be able to limit the amount of land required, or footprint ಕಡಿಮೆ ಆಗುತ್ತೆ ನಮ್ಮ towers. So these are the few things which we are taking up under the KPTCL to use the same right of way to increase the capacity of the substation. ಸರ್, AT&C ಲಾಸ್ ರಿಡ್ಯೂಸ್ ಮಾಡೋಕ್ಕೆ ಏನು ಟಾರ್ಗೆಟ್ ಏನು? ಅದೇ ಸೊ if we go to higher voltage level, I2R loss, ಯಾವಾಗ ಕರೆಂಟ್ ಕಡಿಮೆ ಇರ್ತದೆ ಅವಾಗ, ಅಥವಾ ವೋಲ್ಟೇಜ್ ಜಾಸ್ತಿ ಇರ್ತದೆ ಅವಾಗ ನಿಮ್ಮ I2R loss ಕಡಿಮೆ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಮೋರ್ ಅಂಡ್ ಮೋರ್ ಫಾರ್ ಹೈ ವೋಲ್ಟೇಜ್ ಸಬ್ಸ್ಟೇಷನ್ಸ್, 765 400 220 ಆ ಥರ ನೆಟ್ವರ್ಕ್ ನಾವು ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಈ ಥರ ಮಾಡುವಾಗ ನಮ್ಮ I2R ಲಾಸ್ ಅಥವಾ ಟ್ರಾನ್ಸ್ಮಿಷನ್ ಲಾಸ್ ಕಡಿಮೆ ಆಗುತ್ತೆ. ರೈಟ್ ನಾವು ಅವರ್ ಟ್ರಾನ್ಸ್ಮಿಷನ್ ಲಾಸ್ ಸ್ಟ್ಯಾಂಡ್ಸ್ ಅರೌಂಡ್ 2.9%. ನ್ಯಾಷನಲ್ ಎವರೇಜ್ ಇಸ್ ಬಿಯಾಂಡ್ 3. ಟ್ರಾನ್ಸ್ಮಿಷನ್ ಲಾಸ್ ಸಾಮಾನ್ಯವಾಗಿ ಕಡಿಮೆ ಇರ್ತದೆ. ವಿ ಆರ್ ಇನ್ ದ ಟಾಪ್ 5 in the country in terms of transmission losses. But again, transmission loss also will depend on the length of the line. ನಮ್ಮ ಹತ್ರ ಘಾಟ್ಸ್ ಏರಿಯಾ ಇದೆ ಮತ್ತು ಕೆಲವು ಅದರ್ ಏರಿಯಾಸ್ ಇದೆ. ಕೆಲವು ರಾಜ್ಯ ಯಾವುದು ಕಡೆ geographical area ಕಡಿಮೆ ಇದೆ, ಅಲ್ಲಿ ಟ್ರಾನ್ಸ್ಮಿಷನ್ ಲಾಸಸ್ ಮೇ ಬಿ ಲೆಸ್. ಬಟ್ ವಿ ಆರ್ ಒನ್ ಆಫ್ ದ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಮಿಷನ್ ಲಾಸಸ್. ನಮ್ಮ ಹತ್ರ ಟ್ರಾನ್ಸ್ಮಿಷನ್ ಲಾಸಸ್ ಕಡಿಮೆ ಇದೆ. ನೆಕ್ಸ್ಟ್ 3 years ನೀವು 2.2025 and ಸಮಥಿಂಗ್ ಟಾರ್ಗೆಟ್ ಇದೆ. ಆಸ್ ಪರ್ ಇದ್ರ ಪ್ರಕಾರ RDSS ಇದರೊಳಗಡೆ ಒಂದು ಕಂಡೀಷನ್ ಇದೆ, ರಿಡ್ಯೂಸ್ ಮಾಡಲಿಕ್ಕೆ ನಾವು ಏನು ಕ್ರಮ ತಗೊಳ್ತಾ ಇದ್ದೇವೆ. RDSS ಸ್ಕೀಮ್ ನಮಗೆ ಬರಲ್ಲ. RDSS is distribution sector scheme. Transmission loss ಅದು ಇವರಿಗೆ ಬರ್ತದೆ, ಎಸ್ಕಾಮ್ಸ್ಗೆ ಬರ್ತದೆ. ಸೊ ಎಲೆಕ್ಟ್ರಿಸಿಟಿನಲ್ಲಿ ದೇರ್ ಆರ್ 3 ಲಾಸಸ್. ಒಂದು ನಮ್ಮ ಟ್ರಾನ್ಸ್ಮಿಷನ್ನಲ್ಲಿ ನಮ್ಮ ಲಾಸ್ ಆಗುತ್ತೆ, ವಿಚ್ ಇಸ್ ಅ ಟೆಕ್ನಿಕಲ್ ಲಾಸ್. ಆಮೇಲೆ ಇಫ್ ಯು ಕಮ್ ಟು ಡಿಸ್ಟ್ರಿಬ್ಯೂಷನ್ ಸೆಕ್ಟರ್, ಅಲ್ಲಿ ಡಿಸ್ಟ್ರಿಬ್ಯೂಷನ್ ಲಾಸಸ್ ಆಗುತ್ತೆ, ಪ್ಲಸ್ ಕಮರ್ಷಿಯಲ್ ಲಾಸಸ್ ಇನ್ ಟರ್ಮ್ಸ್ ಆಫ್ ಬಿಲ್ಲಿಂಗ್, ಥೆಫ್ಟ್ ಅದು. ಸೊ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಮರ್ಷಿಯಲ್ ಲಾಸಸ್ ಅದು ಎಸ್ಕಾಮ್ಸ್ಗೆ ಬರ್ತದೆ, ಅಲ್ಲಿ ಕೂಡ ಅವರು ಕ್ರಮ ತಗೊಳ್ತಾ ಇದ್ದಾರೆ. ಸ್ಟೇಷನ್ಸ್ ರೆಡಿ ಆಗಿದೆ, ಬಟ್ ಲೈನ್ಸ್ ಬರ್ತಾ ಇಲ್ಲ ಅಂತ ಲೈಕ್ ಪೀನಿಯಾ 400 kV ಅದರ್ ಸ್ಟೇಷನ್ ಈಸಿ, ಬಟ್ ಲೈನ್ಸ್. ಸೊ ಪೀನಿಯಾ ಬಗ್ಗೆ ಅದೇ ರೈಟ್ ಆಫ್ ವೇ ವಾಸ್ ಅ ಮೇಜರ್ ಇಶ್ಯೂ. ಸೊ ನಾವು ಅದೇ ನಮ್ಮ ಕೆಲವು ಕಡೆ ಹೇಳ್ತಾ ಇದ್ರು that you go underground cable haki, but underground cabling is not possible for such a huge network. So even in western country also nama transmission towers are there, they don't go for underground cabling. So now adu high towers and less footprint towers now use ಮಾಡ್ತಾ ಇದ್ದೇವೆ. So ಅಲ್ಲಿ ಅದೇ ಲೈನ್ ಗೆ ನಾವು ಪಿನಿಯಾ ನಲ್ಲಿ ಅದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ, existing corridor. So that we are trying to do that. Now we have taken, in fact KPTCL ನಲ್ಲಿ ಒಂದು ಮೇಜರ್ ಚೇಂಜ್ ನಾವು ಏನು ಮಾಡಿದ್ದೇವೆ, ವಿ ಹ್ಯಾವ್ ಕ್ರಿಯೇಟೆಡ್ ಆಪರೇಷನ್ಸ್ ವಿಂಗ್ ಸೆಪರೇಟ್. ಸೊ ಮುಂಚೆ ಸೇಮ್ ಇಂಜಿನಿಯರ್ ವಾಸ್ ಲುಕಿಂಗ್ ಆಫ್ಟರ್ ಬೋತ್ ಆಪರೇಷನ್ಸ್ ಅಂಡ್ ಪ್ರಾಜೆಕ್ಟ್. ನಾವು ಪ್ರಾಜೆಕ್ಟ್ ಬಗ್ಗೆ ಒಂದು ಸೆಪರೇಟ್ ವಿಂಗ್, ಆಪರೇಷನ್ಸ್ ಬಗ್ಗೆ ಒಂದು ಸೆಪರೇಟ್ ವಿಂಗ್. ಸೊ ವಿ ಹ್ಯಾವ್ ಒನ್ ಡೈರೆಕ್ಟರ್ ಆಪರೇಷನ್ಸ್ ಅಂಡ್ ಡೈರೆಕ್ಟರ್ ಪ್ರಾಜೆಕ್ಟ್. ಡೈರೆಕ್ಟರ್ ಪ್ರಾಜೆಕ್ಟ್ ವಿಲ್ ಲುಕ್ ಓನ್ಲಿ ಆಫ್ಟರ್ ಯುವರ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ಇನ್ ಟೈಮ್. ಆಪರೇಷನ್ಸ್ ಅವರು ಆಪರೇಷನ್ ಆಸ್ಪೆಕ್ಟ್ ನೋಡ್ತಾರೆ, ಅದು ಮೇಂಟೆನೆನ್ಸ್ ಆಫ್ ಸಬ್ಸ್ಟೇಷನ್ಸ್,
ಆಮೇಲೆ ಅಲ್ಲಿ ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಎಲ್ಲಿ ಲೈನ್ ಕ್ಲಿಯರೆನ್ಸ್ ತಗೊಳ್ಬೇಕು ಅದು ಎಲ್ಲ ನೋಡ್ತಾರೆ ಆಪರೇಷನ್ಸ್. ಅದು ನಾವು ಸ್ವಲ್ಪ ಇಲ್ಲಿ ಮ್ಯಾನ್ ಪವರ್ನಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ನಲ್ಲಿ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ನಮ್ಮದು ಈ ವಿಂಡ್ ಆಗಲಿ ಸೋಲಾರ್ ಆಗಲಿ ವಿ ಆರ್ ಗೋಯಿಂಗ್ ವೆರಿ ಟಾಪ್ ಸ್ಪೀಡ್ ಹೋಗ್ತಾ ಇದೆ. ನಮ್ಮ ತೊಂದರೆ ಏನಂದರೆ ಸ್ಟೋರೇಜ್. ದಟ್ ಆಲ್ಸೋ ವಿ ಆರ್ ಇದು ಬ್ಯಾಟ್ರಿ ಇಟ್ಕೊಟ್ಟು ಮಾಡಲಿಕ್ಕೆ ಅದು ಸಮೇತ ಬ್ಯಾಟ್ರಿ ಸ್ಟೋರೇಜ್ ಅದು ಇದು ಮಾಡ್ತಾ ಇದೆ. ನಮಗೆ ಕೂಡ ಆಗ್ತಾ ಇದೆ. ಇನ್ಫ್ಯಾಕ್ಟ್ ವಿ ಆರ್ ಪುಟಿಂಗ್ ಇನ್ ಟ್ರಾನ್ಸ್ಮಿಷನ್ ಸ್ಟೇಷನಲ್ಲಿ ಆಗ್ತಾ ಇದೆ. ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್ ಮಾಡ್ತಾ ಇದೆ. ಎಲ್ಲದಕ್ಕಿಂತ ಐ ವಾಂಟ್ ಯುವರ್ ಸಪೋರ್ಟ್. ಈ ಶರಾವತಿ ಇದರಲ್ಲಿ ಪಂಪ್ ಸ್ಟೋರೇಜ್ ಇದರಲ್ಲಿ ಐ ಥಿಂಕ್ ಸಮ್ ಪೀಪಲ್ ಆರ್ ಗಿವಿಂಗ್ ವೆರಿ ರಾಂಗ್ ಇನ್ಫಾರ್ಮೇಷನ್. ಏನಂತ ಹೇಳ್ಬಿಟ್ರೆ ನೋಡಿ, ಶರಾವತಿ ನಿಮಗೆ ಗೊತ್ತಿರುವ ಹಾಗೆ ಇಟ್ ಇಸ್ ಎ ವೆರಿ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್ ಆಫ್ ಕರ್ನಾಟಕ. ಸಾವಿರಾರು ಎಕರೆ ಲ್ಯಾಂಡ್ ಇದು ಮಾಡಿ ಎಲ್ಲ ಇದು ಮಾಡಿ ಆ ಕಾಲದಲ್ಲಿ ಅದು ಮಾಡಿದ್ದಾರೆ. ನಮಗೆ ಶರಾವತಿ ಮತ್ತು ವರಾಹಿಯಲ್ಲಿ ನಮಗೆ ಅಪ್ಪರ್ ರಿಸರ್ವರ್ ಆ್ಯಂಡ್ ಲೋವರ್ ರಿಸರ್ವರ್ ರೆಡಿ ಇದೆ. ನಾವು ಏನು ಮಾಡಬೇಕಾಗಿಲ್ಲ. ನಮ್ದು ಏನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ರೆ ಇಲ್ಲಿಂದ ಯೂಸ್ ಮಾಡಿ ಹೋಗೋ ನೀರಿದೆಯಲ್ಲ ಅದನ್ನು ವಾಪಸ್ಸು ಮತ್ತೆ ಪಂಪ್ ಮಾಡಿ ಇಲ್ಲಿ ಮೇಯ್ನು ರಿಸರ್ವ್ಗೆ ತಂದುಬಿಟ್ಟು ಮತ್ತೆ ಬಿಡೋದು. ದಿಸ್ ಇಸ್ ಓನ್ಲಿ ರೀಸೈಕ್ಲಿಂಗ್. ಈಗ ನಮ್ಮದು ಅಲ್ಲಿ ನಮಗೆ ಬರ್ತಾ ಇರೋದು 1000 ಮೆಗಾವಾಟ್. ಲಿಂಗನಮಕ್ಕಿ ಇದರಿಂದ ಬರ್ತಾ ಇರೋದು 1000 ಮೆಗಾವಾಟ್ ಬರ್ತಾಯಿದೆ. ಪಂಪ್ ಸ್ಟೋರೇಜ್ ಆದಮೇಲೆ 3000 ಆಗ್ತಂದರೆ 2000 ಮೆಗಾವಾಟು ಎಕ್ಸ್ಟ್ರಾ ಬರ್ತದೆ. ಅದಕ್ಕೆ ನಮಗೆ ವಾಟರ್ ಲಾಸ್ ಬೇಕಾಗಿಲ್ಲ. ಒಂದು ಸತಿ ನಾವು ವಾಟರ್ ಫಿಲಪ್ ಮಾಡಿದ್ರೆ ಸಾಕು. ಅದಕ್ಕೆ ಪಂಪ್ ಹಾಕಲಿಕ್ಕೆ 52 ಹೆಕ್ಟರ್ ಜಾಗ ಹೇಳಿದ್ವಿ, ಯಾವುದೋ ಪೈಪ್ ತೊಗೊಂಬರ್ಲಿಕ್ಕೆ. ಅದಕ್ಕೇನಾಗಿದೆ, ಒಂದು ಸತಿ ಅಂಡರ್ಗ್ರೌಂಡ್ ಹಾಕಿದರೆ ಅಲ್ಲಿ ಸಮೇತ ಮಣ್ಣು ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಫಾರೆಸ್ಟೇ ಆಗ್ತದೆ. ಆ 52 ಈಗಾಗಲೇ ನಾವು ಆಲ್ಟರ್ನೇಟಿವ್ ಅದು ಏನದು ಇದರ ಪ್ರಕಾರ ಕೊಟ್ಟಿದ್ದೀವಿ, ಇದು ಮಾಡಿದ್ದೀವಿ. ಕೆಲವರೆಲ್ಲ ಅದಕ್ಕೆ ದೊಡ್ಡ ಇದು ಮಾಡ್ತಾರೆ, ಅಲ್ಲಿ ಫಾರೆಸ್ಟ್ ಹೋಗ್ತದೆ ಇದು ಹೋಗ್ತದೆ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ, ಸಮ್ ಪೀಪಲ್ ಆರ್ ಮೇಕಿಂಗ್ ಎ ಬಿಗ್ ಹೂ ಆ್ಯಂಡ್ ಕೈ ಅಬೌಟ್. ಈಗ ನಮ್ಮದು ಸ್ಟೀಲ್ ಬ್ರಿಡ್ಜ್ ಮಾಡಿದಾಗ 500-600 ಮರಗಳು ಹೋಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಕೆಲವರೆಲ್ಲ ಹೋಗ್ಬಿಟ್ಟು ಮರ ತಬ್ಬಿಕೊಂಡಿದ್ರು. ಅದೇ ಸೆಂಟ್ರಲ್ ಗೌರ್ಮೆಂಟಿಂದ ನ್ಯಾಷನಲ್ ಹೈವೇ ಮಾಡಿದಾಗ ಎಷ್ಟು ಟ್ರೀ ಹೋಗಿದೆ ಅಂದರೆ ಅದು ಯಾರಿಗೂ ಅದು ತೊಂದರೆ ಇಲ್ಲ. ಈಗ ಇನ್ನೊಂದು ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಇಷ್ಟು ಮಿನಿಮಮ್ ಇದರಲ್ಲಿ ನಮಗೆ ಇಷ್ಟು ಅಡ್ವಾಂಟೇಜ್ ಬರ್ತದೆ ಅಂತ ಹೇಳಿದೆ. ಅದು ಎಲ್ಲಿ ನಮಗೆ ಅಡ್ವಾಂಟೇಜ್ ಬರ್ತದೆ, ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇದು ಯಾವುದು ಸೋಲಾರ್ ಆ್ಯಂಡ್ ವಿಂಡನ್ನ ನಾವು ಡೇ ಟೈಮಲ್ಲಿ ಅದಕ್ಕೆ ಬೇಕಾದಷ್ಟು ಸಿಕ್ಕುವಾಗ ನಾವು ಪಂಪ್ ಮಾಡಿಬಿಟ್ಟು ಸ್ಟೋರ್ ಮಾಡ್ತೀವಿ. ಇಂಥ ಒಂದು ಇದ್ರದ್ದು ಕರ್ನಾಟಕಕ್ಕೆ ವಿ ಗಾಟ್ ಅದು ಒಳ್ಳೆಯ ಒಂದು ಗಿಫ್ಟ್ ಸಿಕ್ಕಿದಂಗೆ. ಅದಕ್ಕೂ ಸಮೇತ ಅಪೋಸ್ ಮಾಡಿದ್ರೆ ಹೆಂಗಾಗ್ತದೆ ನೋಡಿ. ಜನರೊಟ್ಟಿಗೆ ಚರ್ಚೆ ಮಾಡುವಂಥ ವಿಚಾರ ಶರಾವತಿ ಪ್ರಾಜೆಕ್ಟ್ ಮಾಡೋ ಮೊದಲಾಗಬೇಕಾಗಿತ್ತು. ನೋಡಿ ಕೇಳಿ, ಶರಾವತಿ ಪ್ರಾಜೆಕ್ಟ್ ಮಾಡುವಾಗ ಜನರೊಟ್ಟಿಗೆಲ್ಲ ಡಿಸ್ಕಷನ್ ಆಗಿದೆ, 1000 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಮಾಡಿದ್ದೀವಿ. ಈಗ ನಾವು ಹೇಳ್ತಾ ಇರೋದು ಅದನ್ನು ಪಂಪ್ ಮಾಡಿಬಿಟ್ಟು ಮಾಡ್ತೀವಿ ಅಂದ್ಬಿಟ್ಟು ಗೊತ್ತಾಯ್ತಲ್ಲ. ಅದಕ್ಕೆ ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕು. ಅದಕ್ಕೆ ನಾವು ಆ ಜನರೊಟ್ಟಿಗೆ ಸಂವಾದ ಮಾಡಿಬಿಟ್ಟು ಅದಕ್ಕೆ ರಿಪೋರ್ಟ್ಗೆ ಹೋಗ್ತದಲ್ಲ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ದರ್ ಇಸ್ ಎ ಪ್ರೊಸೀಜರ್. ಆ ಪ್ರೊಸೀಜರ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸ್ಟೇಟು ಬೋರ್ಡು, ಸೆಂಟ್ರಲ್ ಬೋರ್ಡು ಅವರೆಲ್ಲ ನೋಡಿಬಿಟ್ಟು ನಮಗೆ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಾವು ಮಾಡಲಿಕ್ಕಾಗೋದು. ಆಲ್ ದಟ್ ಪ್ರೊಸೀಜರ್ಸ್ ವಿ ಆರ್ ಫಾಲೋಯಿಂಗ್. ನಾವು ಯಾವ ಪ್ರೊಸೀಜರ್ ಇಲ್ಲದೆ ಮಾಡಿದ್ರೆ ಆಲ್ ಲೀಗಲಾಗಿ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಫಾರ್ ಎಕ್ಸಾಂಪಲ್ ಐ ಆಮ್ ಸಾರಿ ಟು ಸೇ ಒಂದು ನೆನ್ನೆ ಆ ಸ್ಮಾರ್ಟ್ ಮೀಟ್ರದ್ದು ಒಂದು ಕೇಸು ಆ್ಯಕ್ಟಿವ್ ಚೀಫ್ ಜಸ್ಟಿಸ್ ಕೋರ್ಟಲ್ಲಿ ಬಂದಿದೆ. ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ, ನಮ್ಮ PIL ಹಾಕಿದ ಪರ ಲಾಯರು ಇದು ಏನಂತ ಹೇಳ್ಬಿಟ್ಟು ಬಂದಿದೆ ಅಂತ ಹೇಳ್ಬಿಟ್ರೆ, ಕೊಡಿ ಇದು ಕೊಡಿಯಪ್ಪ ನಾನು ಯಾವ ಪೇಪರಿಂದ ಹೇಳೋದಲ್ಲ, ಒಂದು ಪೇಪರ್ಲಿ ಬಂದಿದೆ, ನೀವು ಫೈಂಡ್ ನೋಡಿ. ಸ್ಮಾರ್ಟ್ ಮೀಟರ್ ಟೆಂಡರ್ ಪ್ರಕ್ರಿಯೆ ಕಾನೂನು ಬಾಹಿರ. ನೀವೇನು ಅರ್ಥ ಮಾಡ್ಕೊಳ್ತೀರ ಇದರಲ್ಲಿ? ಕೋರ್ಟಲ್ಲಿ ನಡೆಯುವ ಪ್ರೊಸೀಡಿಂಗ್ಸು, ಅದರಲ್ಲಿ ಹೆಡ್ಡಿಂಗ್ಸು ಈ ಥರ ಹಾಕಿದ್ದಾರೆ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ, ನನಗೆ ಗೊತ್ತಿರುವಾಗೆ ನಮ್ಮ ಲಾಯರ್ಗಳೆಲ್ಲ ಬ್ರೀಫ್ ಮಾಡಿದ್ದಾರೆ ನನಗೆ, ಆ ಥರದ್ದೇನು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದಾರೆ. ಈ ಥರ ಇದು ಮಾಡಿ ಕೆಳಗಡೆ ಹಾಕ್ತಾರೆ. PIL ಪರವಾಗಿರೋ ಲಾಯರ್ ಆರ್ಗ್ಯೂ ಮಾಡಿದ್ದು. ಇಸ್ ಇಟ್ ಎ ನ್ಯೂಸ್?
ಜಡ್ಜ್ ಏನಾದರೂ ಹೇಳಿದರೆ ಅದನ್ನು ಹಾಕಿದರೆ ಐ ಕ್ಯಾನ್ ಅಗ್ರಿ. ಈ ಥರ ಮಾಡಬಾರ್ದಲ್ಲ. ನೀವು ಎಲ್ಲ ಒಪ್ಕೊಳ್ತೀರಾ ಅಥವಾ ದಿಸ್ ಇಸ್ ಆಲ್ಸೋ ವೇ ಆಫ್ ವಾಟ್ಸ್ ರಾಂಗ್ ಸರ್, ಅದು ಏನಿದೆ ನಿಮಗೆ ವಾಟ್ಸ್ ರಾಂಗ್? ನೋಡಿ. ಟ್ರಯಲ್ ದೇ ಆರ್ ಗೋಯಿಂಗ್ ಟು ಮೇಕ್ ದ ನ್ಯೂಸ್. ನೋ ಐ ಡೋಂಟ್ ವಾಂಟ್ ಟು ಸಿ. What's wrong that ನೋಡಿ, ಟ್ರಯಲ್ ಈಸ್ ಡಿಫ್ರೆಂಟ್. ಓಕೆ, ಈಗ ಆರ್ಗ್ಯುಮೆಂಟ್ ಇಸ್ ಡಿಫರೆಂಟ್. ಆರ್ಗ್ಯುಮೆಂಟ್ ಈಸ್ ಡಿಫ್ರೆಂಟ್. ಟ್ರಯಲ್ ಹಾಕ್ಬೇಕಾದ್ರೆ ನಮ್ಮ ಕಡೆ ಟ್ರಯಲ್ ಹಾಕಬೇಕು. ಒಂದೇ ಹೆಡ್ಲೈನ್ಸ್ ಕೊಡಬಾರ್ದು. ಅದು ಒಂದೇ ಒನ್ ಸೈಡೆಡ್ ಟ್ರಯಲ್ ಹೆಡ್ಲೈನ್ಸ್ ಕೊಡ್ತೀರಾ? ನಮ್ಮ ಕಡೆದು ಹೆಡ್ಲೈನ್ ಕೊಡಲಿ, ಅದಾದಮೇಲೆ ಜಡ್ಜಿದು ಒಪಿನಿಯನ್ ಕೊಡಲಿ. ದಟ್ ಈಸ್ ಅ ಫೇರ್. ನಾನು ಟ್ರಯಲ್ ಹಾಕ್ಬಾರ್ದು. ಎರಡು ಹಾಕಿ, ನಮ್ಮ ಲಾಯರ್ಗಳದ್ದು ಟ್ರಯಲ್ ಹಾಕಿ, ಏನು ಹೇಳಿದ್ದಾರೆ ಅಂತ ಬಿಟ್ಟು ಜಡ್ಜ್ ಏನು ಕಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅದು ಹಾಕಿ. ದಟ್ಸ್ ವಾಟ್ ಐ ಡೋಂಟ್ ಸೇ ದಟ್ ಹಾಕಲೇಬಾರ್ದು. ಹಾಕುವಾಗ ಎರಡು ಕಡೆದು ಹಾಕಬೇಕಾಗಿ. ಆರ್ಗ್ಯುಮೆಂಟ್ ಹಾಕಿದ್ರೆ ದೇ ಆರ್ ಮೇಕಿಂಗ್ ನ್ಯೂಸ್. ನೋ ಆರ್ಗ್ಯುಮೆಂಟ್ ಅಲ್ಲ. ಆಗಿಲ್ಲ. ನೋಡಿ, ಆರ್ಗ್ಯುಮೆಂಟ್ದು ವಿಚಾರ ಬರಲಿಲ್ಲ. ಕೇಳಿ, ಅವರು ಏನು ಹೇಳಿದ್ದಾರೆ ಅಂದಿಟ್ಬಿಟ್ರೆ, ಇದರಲ್ಲಿ ಏನು ಹಾಕಿದ್ದಾರೆ ಅಂದಿಟ್ಬಿಟ್ರೆ ವಾರ ಅದು ಇನ್ನೂ ಫುಲ್ ಆರ್ಗ್ಯುಮೆಂಟ್ ಬರಲಿಲ್ಲ. ಫುಲ್ ಆರ್ಗ್ಯುಮೆಂಟ್ ಇನ್ನು ಬರ್ತದೆ. ಅದೊಂದು 4 ವಾರ ಆದಮೇಲೆ ಇಟ್ಟಿದ್ದಾರೆ. ಆಯಿತಾ? ಇದರಲ್ಲಿ ಏನು ಹೇಳ್ತಾರೆ ಅಂದ್ಬಿಟ್ರೆ, ಲಾಸ್ಟ್ ಟೈಮು ಇದು ಎರಡು ಜಡ್ಜ್ ಮುಂದುಗಡೆ ಬರ್ತಾ ಇದೆ. ಫಸ್ಟು ಒಬ್ಬರು ಬೇರೆ ಬೆಂಚು ಮುಂದುಗಡೆ ಬಂದು ಇದು PA ನನ್ನೇ ಬಂದಿದ್ದು. ಅದಕ್ಕಿಂತ ಮೊದಲು ಸಿಂಗಲ್ ಜಡ್ಜ್ ಬೆಂಚ್ ಯಾರೋ ಒಬ್ಬರು 2-3 ಜನ ಹೋಗಿದ್ದಾರೆ. ಈ ಸ್ಮಾರ್ಟ್ ಮೀಟ್ರು ಸರಿ ಇಲ್ಲ ಅದು ಅಂದ್ಬಿಟ್ಟು. ಅಲ್ಲಿಂದ ಏನು ಹೇಳ್ತಾರೆ ಅಂದರೆ 900 ರೂಪಾಯಿಗೆ ಸ್ಮಾರ್ಟ್ ಮೀಟ್ರ್ ಸಿಗ್ತದೆ ಅಂತ ಹೇಳಿದ್ರು. ನಮ್ಮ ಲಾಯರ್ ಅಡ್ವೊಕೇಟ್ ಜನರಲ್ಲು ಅದಕ್ಕೆ ಒಂದು ರೆಸಿಪ್ಟ್ ಕೊಟ್ಟಿದ್ದೀವಿ. 900 ರೂಪಾಯಿಗೆ ಸ್ಮಾರ್ಟ್ ಮೀಟ್ರ್ ಸಿಕ್ಕಿದರೆ ನಾವು ಅಲ್ಲಿ ಅವ್ರ ಹತ್ರನೇ ತೊಗೊಳ್ತೀವಿ ಅಂತ ಹೇಳಿ. ಇದು ಅಂದ್ಬಿಟ್ಟು ಇವತ್ತೇನು ಹೇಳ್ತಾರೆ ಇದರಲ್ಲಿ, ನೋಡಿ, ಬೇರೆ ರಾಜ್ಯಗಳಲ್ಲಿ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ಗಳೇ 900 ರೂಪಾಯಿ ಇದೆ. ಇನ್ನೊಂದು ಕೋರ್ಟಲ್ಲಿ ಇದೇ ಲಾಯರ್ ಆರ್ಗ್ಯೂ ಮಾಡಿದಾಗ ಜಡ್ಜಿ ಹೇಳಿದ್ದಾರೆ ಆ 900 ರೂಪಾಯಿದು ಎಲ್ಲಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ನಮ್ಮ ಲಾಯರ್ ಹೇಳಿದ 900 ರೂಪಾಯಿ ಸಿಕ್ಕಿದ್ರೆ ನಾವು ತೊಗೊಳ್ತೀವಿ ಅಂತ ಹೇಳ್ತೀವಿ. ಕರೆಕ್ಟಾ? ಅದು ಹೇಳಿ ಒಂದು 4 ದಿವಸ ಆಗಿದೆ. ಇದು ಬೇರೆ ಕೋರ್ಟು, ದಿಸ್ ಇಸ್ PAL. ಸೇಮ್ ಇದನ್ನು ಇಲ್ಲಿ ಆರ್ಗ್ಯೂ ಮಾಡ್ತಾರೆ. ಗೊತ್ತಾಯ್ತಲ್ಲ? ನಂತರ on hearing the on relying other industries and UDDs to pay the bill so that it can be implemented. ವಾಟ್ ಇಸ್ RDSS ಹಾಂ, ಕೇಳಿ ಅದು ಹೇಳ್ತೀನಿ. ಇದೊಂದು ನಿಮಿಷ ಕೇಳಿ, ಮುಗಿಸ್ಬಿಟ್ಟು ಅದ್ರ ಬರ್ತೀನಿ. ಕೇಂದ್ರ ಸರ್ಕಾರ ರೀಮ್ಯಾಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಟೀಮ್ RDSS ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರ ಇದನ್ನೆಲ್ಲ ಅಲಕ್ಷಿಸಿ ಕೇಂದ್ರದ ಅನುಮೋದನೆ ಪಡೆಯುವ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಮುಂದಾಗಿದೆ. ಅನುಮೋದನೆ ಪಡೆಯದೆ ಮುಂದಾಗಿದೆ ಅಂತ ಆರ್ಗ್ಯೂ ಮಾಡ್ತಾರೆ. ಅದು ಹಾಕಿದ್ದಾರೆ. ಅದು ಅಂದರೆ ನೀವೆಲ್ಲ ಹಾಕಿದ್ದು ಒಂದು ನ್ಯೂಸ್ ಪೇಪರ್ಲಿ ಬಂದಿದ್ದು ನ್ಯೂಸು ಓದ್ತಾ ಇರ್ತದೆ. ಕೇಳಿ, ನಾನು ಕೇಳ್ತೀನಿ, ಕೇಂದ್ರದ್ದು ನಾವು ಈಗಾಗಲೇ ಹೇಳಿದ್ದೀವಿ. ಕೇಂದ್ರದ್ದು ಅವರು KRDL ಅವರು, ನಮ್ಮ ರೆಗ್ಯುಲೇಟರಿ ಅಥಾರಿಟಿ ಅವರೇ ನಮಗೆ ಹೇಳಿದರು. ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ, ಸೆಂಟ್ರಲ್ ರೆಗ್ಯುಲೇಟರಿ ಅಥಾರಿಟಿ ಅವರು ಹೇಳಿದ್ದಾರೆ. ಅದರ ಪ್ರಕಾರ ಹೊಸ ಕನೆಕ್ಷನಿಗೆ ಮತ್ತು ಟೆಂಪ್ರರಿ ಕನೆಕ್ಷನಿಗೆ ಕೊಡಿದ್ದಾರೆ. ನಾವು RDSS ಸ್ಕೀಮ್ ನಾವು ಯಾಕೆ ಇದ್ದಿದ್ರೆ ನಾವು ಇಡೀ 3 ಕೋಟಿನೂ ಚೇಂಜ್ ಮಾಡ್ತಾಯಿದ್ವಿ. ವಿ ವಾಂಟ್ ದಟ್ ಆಲ್ ದ ಮೀಟರ್ಸ್ ಶುಡ್ ಬಿ ಚೇಂಜ್ ಬಿಕಾಸ್ ಅದರಿಂದ ತುಂಬ ಅನುಕೂಲ ಆಗ್ತದೆ. ಎಲ್ಲ ಟೆಕ್ನಾಲಜಿ ಭಾರಿ ಚೇಂಜ್ ಆಗಿದೆ. ನೀವು ಹಳೆ ಕಾಲದಲ್ಲಿ ಮೊಬೈಲ್ ಇತ್ತಲ್ಲ, 250 ರೂಪಾಯಿ ಸಿಕ್ಕಿದ್ದು, ಈಗ ಮೊಬೈಲಿಗೆ ಎಷ್ಟು ವ್ಯತ್ಯಾಸ ಇದೆ. ನಮ್ಮದು ಯಾವುದೇ ಇದ್ದರೂ ನಮಗೆ ಅದನ್ನೆಲ್ಲ ಕಂಪ್ಲೀಟ್ ರಿಮೋಟಲ್ಲಿ ಎಲ್ಲ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಯಾರೆಲ್ಲ ಏನೆಲ್ಲ ಮಿಸ್ಟೇಕ್ಸ್ ಇದೆ, ಯಾರೆಲ್ಲ ಕದೀತಾ ಇದ್ದಾರೆ, ಏನು ಲಾಸ್ ಆಗ್ತದೆ ಎಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸ್ಮಾರ್ಟ್ ಮೀಟ್ರಿಂದ ಆಗ್ತದೆ. ಸ್ಮಾರ್ಟ್ ಮೀಟರ್ ಇಸ್ ಎ ವೆರಿ ಗುಡ್ ದ ಥಿಂಗ್. ಅದು ಈಗ ನಾವು ಹೊಸ ಇದನ್ನು ಇಟ್ಬಿಟ್ರೆ ಬರೀ ಅವರಿಗೆ ಒಂದು ಮನೆ ಕಟ್ಟುವಾಗ ಇನ್ನೊಂದು ಬರುವಾಗ ಅದು ಜಾಸ್ತಿ ಕಾಸ್ಟ್ ಆಗೋದಿಲ್ಲ. ಅದಕ್ಕೆ ನಮಗೆ RDSS ಸ್ಕೀಮ್ ಇದ್ದರೆ 900 ರೂಪಾಯಿ ಬರ್ತಾಯಿತ್ತು ಮೀಟ್ರ್. ಇದಕ್ಕೆ ನಮಗೆ ಸಬ್ಸಿಡಿ ಬರೋದು 900 ರೂಪಾಯಿ. ಆಯ್ಕೆ ಮಾಡ್ಕೊಂಡಿಲ್ಲ. ಅದಲ್ಲ ಕೇಳಿ, ಆ 900 ರೂಪಾಯಿ ಸಬ್ಸಿಡಿ ಬರೋದನ್ನೇ ಕೆಲವರು ತಿಳ್ಕೊಂಬಿಟ್ಟಿದ್ದಾರೆ.
ಅದೇ ಸ್ಮಾರ್ಟ್ ಮೀಟರ್ ರೇಟ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ನಾವು ಯಾಕೆ ಈಗ ಮಾಡಲಿಲ್ಲ ಅಂತ ಹೇಳಿದರೆ, ನಮಗೆ ಆ ಟೈಮಲ್ಲಿ ಸುಮಾರು 10-12 ಕೋಟಿ ರೂಪಾಯಿ ನಾವು ಎಸ್ಕಾಮ್ಸಿಗೆ ಕೊಡಬೇಕಾಗಿತ್ತು. ಅವರು ಕಂಡೀಷನ್ ಏನು ಹಾಕಿದರು ಆರ್ ಡಿ ಎಸ್ ಎಸ್ಸಲ್ಲಿ, ನೀವೇ ಆರ್ ಡಿ ಎಸ್ ಎಸ್ ಬೇಕಾದರೆ ನೀವು ಬರೆದು ಕೊಡಬೇಕು. ನಮ್ಮ ಡ್ಯೂಸ್ ಬರ್ತದೆ, ಯಾವುದಾದ್ರೆಲ್ಲ ಗ್ರ್ಯಾಂಟ್ ಬರ್ತದಲ್ಲ ಸೆಂಟ್ರಲಿಂದ, ಅದನ್ನು ನಾವು ಕಟ್ಟು ಮಾಡಿಬಿಟ್ಟು ಡಿಸ್ಕಾಮ್ ಇವರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಲಿಲ್ಲ. ನಮಗೆ ಬರೋ ದುಡ್ಡು ಅಂತ ಕೊಟ್ಬಿಟ್ರೆ ನಮಗೆ ನಾವು ಕೊಡಬೇಕು, ನಾವು ಒಪ್ಕೊಳ್ತೀವಿ. ನಾವೆಲ್ಲ ಕೊಡಬೇಕಾಗಿದೆ, ಪಂಚಾಯತಿ ರಾಜ್ ನಮ್ಮ ಇವರು ಕೊಡಬೇಕು, ಇದು ಲೋಕಲ್ ಬಾಡೀಸು ಮತ್ತು ವಾಟರ್ ಸಪ್ಲೈ ಅವರು ಇದು ಇದೆಯಲ್ಲ BWSS ಇವರೆಲ್ಲ ನಮಗೆ ಡ್ಯೂಸ್ ಕೊಡಲಿಕ್ಕಿದ್ದಾರೆ. ಪಾಪ ಅವರಿಗೂ ಕಷ್ಟದಲ್ಲಿ ಇದ್ದಾರೆ, ಅವರು ಕೊಡಲಿಕ್ಕೆ ಬೇಡ ಅಂತ ಹೇಳಿಲ್ಲ. ಅವ್ರದ್ದು ಪೊಸಿಷನ್ ಭಾರಿ ರಾಂಗ್ ಇದ್ದಾಗ ನಾವು ಸ್ವಲ್ಪ ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಒಂದೇ ಸತಿ ಕೊಟ್ಟುಬಿಟ್ರೆ ನಮಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಆರ್ ಡಿ ಎಸ್ ಎಸ್ ಒಪ್ಪಲಿಲ್ಲ. ನೀವೀಗ ಕೇಳಿದ ಪ್ರಶ್ನೆಗೆ ಮೊನ್ನೆ ಮಿನಿಸ್ಟ್ರು ಬಂದಿದ್ದರು, ಮನೋಹರ್ ಲಾಲ್ ಖಟ್ಟರ್ ಅವರು, ಸೆಂಟ್ರಲ್ ಮಿನಿಸ್ಟ್ರು ಬಂದಿದ್ದರು. ನಾವು ಈ ಪ್ರಶ್ನೆ ಕೇಳಿದಾಗ ಅವರೇನು ಹೇಳಿದ್ರು, ನೀವೊಂದು ಸೆಸ್ ಹಾಕಿ ಆ ಲೋಕಲ್ ಬಾಡೀಸ್, ನಾವು ಹರಿಯಾಣದಲ್ಲಿ ಹಂಗೆ ಮಾಡಿದ್ವಿ, ಅದನ್ನು ಸಪ್ರೇಟ್ ಅಕೌಂಟಿಗೆ ಇಟ್ಕೊಳ್ಳಿ. ನಂತರ ಈ ಲೋಕಲ್ ಬಾಡೀಸು ಗೌರ್ಮೆಂಟ್ ಆಫೀಸಸ್ ಎಲ್ಲ ಪ್ರೀಪೇಯ್ಡ್ ಮಾಡಿ. ಪ್ರೀಪೇಯ್ಡ್ ಅಂದರೆ ಅವ್ರು ಫಸ್ಟ್ ದುಡ್ಡು ಕೊಡಬೇಕು. ಎಲೆಕ್ಟ್ರಿಸಿಟಿ ಕೊಡದಿದ್ರೆ ನಿಮಗೆ ಟಿ ವಿ ನೋಡಬೇಕಾದ್ರೆ ದುಡ್ಡು ಕೊಡೋದು ಚಾರ್ಜ್ ಮಾಡೋದಿದ್ರೆ ಅದು ಡಿಸ್ಕನೆಕ್ಟ್ ಆಗೋದಿಲ್ಲ. ಅದೇ ಥರ ಮಾಡಿ ಅಂತ ಹೇಳಿದ್ದಾರೆ. ಅದು ನಾನು ಒಪ್ಪಲಿಕ್ಕೆ ಆಗೋದಿಲ್ಲ, ಅಥವಾ ನಮ್ಮ ಆಫೀಸರ್ಗಳು ಒಪ್ಪಲಿಕ್ಕೆ ಆಗೋದಿಲ್ಲ. ಅವ್ರು ಕ್ಯಾಬಿನೆಟಿಗೆ ತಗೊಂಡು ಹೋಗ್ಬೇಕು. ಅದನ್ನು ಈಗ ನಾವು ಇದು ಮಾಡ್ತಾಯಿದ್ವಿ. ನನ್ನ ಪ್ರಕಾರ ಎಂಟೈರ್ ಇದನ್ನು ಸ್ಮಾರ್ಟ್ ಮೀಟರ್ ಮಾಡಿದ್ರೆ ಒಳ್ಳೆಯದು. ದಟ್ ಈಸ್ ನಾಟ್ ಇದು. ಆಗ ಅಲ್ಲಿ ಏನೋ ಅಡ್ವಾಂಟೇಜ್ ಏನಾಗುತ್ತೆ, ಆರ್ ಡಿ ಎಸ್ ಎಸ್ ಅಲ್ಲಿ ಮಾಡಿದ್ರೆ ಅದು ಇವರಿಗೆ ಹೋಗ್ತದೆ, ಟ್ಯಾರಿಫ್ ಇದರಲ್ಲಿ ಹೋಗ್ತದೆ. ಈಗ 5,000 ರೂಪಾಯಿ ಇವ್ರು ಕೊಡಬೇಕಲ್ಲ, ಹೊಸ ಇದು 5,000 ರೂಪಾಯಿ ಎಲ್ಲ 4,990 ಇನ್ಕ್ಲೂಡಿಂಗ್ ಟ್ಯಾಕ್ಸು, GST ಪ್ಲಸ್ ಆ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿಬಿಟ್ಟು ಅಷ್ಟು ಕೊಡಬೇಕಾಗಿ. ಆಗ ಆರ್ ಡಿ ಎಸ್ ಎಸ್ ಬಂದರೆ ಇಟ್ ವಿಲ್ ಗೋ ಇದಾಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ದಟ್ ವಿ ಆರ್ ಪ್ರಿಫರ್ಡ್ ಆರ್ ಡಿ ಎಸ್ ಎಸ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದು ಏನು ಹೇಳಿದ್ರೆ ಅವರು ಇನ್ನೊಂದು 2 ವರ್ಷ ಎಕ್ಸ್ಟೆಂಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಆರ್ ಡಿ ಎಸ್ ಎಸ್ ಆಲ್ಸೋ ವಿಲ್ ಕ್ಲೋಸ್ ಬೈ ಡಿಸೆಂಬರು. ಮೊದಲು ನಾವು ಯಾಕೆ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳ್ಬಿಟ್ರೆ ಇನ್ನು ಟೈಮ್ ಇಲ್ಲ, ನಾವು ಯಾಕೆ ಮಾಡೋದು, ಈಗ 2 ಇಯರ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ. ಅದರಲ್ಲಿ ಅಡ್ವಾಂಟೇಜ್ ಎಲ್ಲಿ ಬರ್ತದೆ, ನಮ್ಮ ಡಿಸ್ಕಾಮ್ಸು ಬೆಸ್ಕಾಮ್ ಇರಲಿ ಬೇರೆ ಬೇರೆ ಇದ್ದಾರಲ್ಲ, ಅವ್ರದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರಿಗೂ 60% ಸಬ್ಸಿಡಿ ಸಿಗ್ತದೆ. ಈ ಯು ಜಿ ಕೇಬಲ್ ಮಾಡಲಿ, ಇನ್ನೊಂದು ಮಾಡಲಿ, ನಮ್ಮದು ಅಂದಾಜು ಪ್ರಕಾರ ಒಂದು 10,000 ಕೋಟಿ ರೂಪಾಯಿ ನಮಗೆ ಸಬ್ಸಿಡಿನೇ ಬರ್ತದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದನ್ನು. ಇಲ್ಲ, ಅವರು ಬೇಡ ಅಂತ ಹೇಳಿದ್ರು. ಅವರು 2% ನೀವು ಸೆಸ್ ಹಾಕಿ, ಅದಕ್ಕೆ ಅವರು ಸೆಸ್ ಹಾಕಿ ನೀವು ಆ ದುಡ್ಡಿಂದ ಕೊಡಿ ಅಂತ ಹೇಳಿದ್ರು. ಯೂನಿಯನ್ ಮಿನಿಸ್ಟ್ರಲ್ಲಿ ಬಂದವಾಗ ಒಂದು ದಾರಿಯನ್ನು ತೋರಿಸಿದ್ದಾರೆ. ಅವರು ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್, ಅಟ್ಲೀಸ್ಟ್ ಹಿ ಹಸ್ ವಾಟ್ ಎ ವೇ ಔಟ್. ಬಂದವಾಗ ಒಂದು ದಾರಿ ತೋರಿಸಿದ್ದಾರೆ, ಯಾವ ರೀತಿಯಲ್ಲಿ ನೀವು ಒಂದು ರೋಡ್ ಪ್ರಿಪೇರ್ ಮಾಡಿ ಹಿಂಗೆ ಹಾಗೆ. ಬಟ್ ಕಂಡೀಷನ್ ಏನಂದ್ರೆ ಪ್ರೀಪೇಯ್ಡ್ ನೀವು ಎಲ್ಲ ಗೌರ್ಮೆಂಟ್ ಆಫೀಸಸ್ ಸಮೇತ ಪ್ರೀಪೇಯ್ಡ್ ಮಾಡಬೇಕು ಅಂತ ಕಂಡೀಷನ್. ನಾಟ್ ದಿಸ್ ಕ್ಯಾಬಿನೆಟ್, ಇಟ್ ವಿಲ್ ಸಿ, ಇಟ್ ವಿಲ್ ನಾಟ್ ಈ ಕ್ಯಾಬಿನೆಟ್ ಅಂತ ಹೇಳ್ಬಿಟ್ರೆ ಕ್ಯಾಬಿನೆಟಲ್ಲಿ ಪ್ರಪೋಸಲ್ ಮಾಡಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟಿಂದ ಹೋಗಿ, ಅಲ್ಲಿಂದ ಇವರಿಗೆ ಫೈನಾನ್ಸ್ಗೆ ಹೋಗಿ, ಲಾ ಡಿಪಾರ್ಟ್ಮೆಂಟಿಗೆ ಹೋಗಿ, ನಂತರ ಚೀಫ್ ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ಗೆ ಹೋಗ್ಬೇಕು. ಅವರೆಲ್ಲ ಅಪ್ರೂವ್ ಮಾಡಬೇಕು. ಸುಮ್ಮನೆ ನಾವು ಹಂಗೆ ಬೆಳಗ್ಗೆ ನಾನು ಹಿಂಗೆ ಮಾತಾಡ್ದಂಗೆ ಅಲ್ಲಿ ಮಾತಾಡಲಿಕ್ಕಾಗಲ್ಲ. ಎಲ್ಲಿ ಇಲ್ಲ, 15,000 ಕೊಟ್ಟಿತ್ತು, ಈಗ ಕಡಿಮೆ ಆಗಿದೆ. ಈಗ ಮೊನ್ನೆ ಒಂದು 5,000 ಕೋಟಿ ರೂಪಾಯಿ ನಮ್ಮ ACS ಅದನ್ನೆಲ್ಲ ಮಾತಾಡಿ ಎಲ್ಲ ಅಡ್ಜಸ್ಟ್ ಆ ಕಡೆ ಈ ಕಡೆ ಎಲ್ಲ ಫೈನಾನ್ಸಿಗೆ ಮಾತಾಡ್ಬಿಟ್ಟು ಈಗ ಸುಮಾರು 10,000 ಕೋಟಿ ಬಂದಿರಬೇಕಾದ್ರೆ ಅಂದಾಜು 10,000 ಕೋಟಿ ಆಗಿದೆ. ಸರ್ಕಾರ ಕೊಡಲಿಕ್ಕೆ 1 ರೂಪಾಯಿ ಬಾಕಿ ಇಲ್ಲ ನೋಡಿ. ನಾನು ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು ನೀವು ಎಷ್ಟು ಅಪ್ರಿಸಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಂಥ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋರು ನಾನು ನೋಡಲಿಲ್ಲ. ಅವ್ರು ಯಾವುದೇ ಅನೌನ್ಸ್ ಮಾಡಿದ್ರು ಸಮೇತ ನಮ್ಮ ಗೃಹಜ್ಯೋತಿ ಇದೆಯಲ್ಲ, 1 ತಿಂಗಳು ಮೊದಲು ಅಡ್ವಾನ್ಸ್ ಆಗಿ ಕೊಡ್ತಾರೆ ನಮಗೆ ಸಬ್ಸಿಡಿ. ನಮ್ಮ IP ಸೆಟ್ದು ಸಬ್ಸಿಡಿನೂ ಅಷ್ಟೇ, ಬೈ ಮಾರ್ಚಲ್ಲಿ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ನಾಟ್ ಎಷ್ಟು 19,000 ಕೋಟಿ ರೂಪಾಯಿ ಕೊಡ್ತೀವಿ. ಇಲ್ಲ, ಬುಕ್ ಅಡ್ಜಸ್ಟ್ಮೆಂಟ್ ಏನಿಲ್ಲ ಅಲ್ಲಿ. ಇಲ್ಲಿ ಅವರು ದುಡ್ಡು ಕೊಡಲೇಬೇಕು. ಅವರು ಬುಕ್ ಅಡ್ಜಸ್ಟ್ಮೆಂಟ್ ನಮ್ಮಲ್ಲಿ ಏನಿಲ್ಲ ಅಲ್ಲಿ. ಬರ್ತಕ್ಕಂಥದ್ದು ಅವರ ಗ್ರಾಹಕರು ಯಾರಿದ್ದಾರೆ ಅವರಿಂದ ಬರಬೇಕಾಗುತ್ತೆ. ಇಲ್ಲಿಲ್ಲ, ಗ್ರಾಹಕರು ಗೃಹಲಕ್ಷ್ಮಿ ಇದು ಇಲ್ಲ, ನೀವು ಇಲ್ಲಿಲ್ಲ, ಯು ಆರ್ ರಾಂಗ್. ಗ್ರಾಹಕರು ಕೇಳಿ ಇಲ್ಲಿ IP ಸೆಟ್ದು ಯಾವುದು
ಎಸ್ಕಾಂಗಳು ಕೊಡಬೇಕಾಗಿ ನೋಡಿ KPCL ಆಗಲಿ, ಎಸ್ಕಾಮ್ಸ್ ಆಗಲಿ, KPTCL ಆಗಲಿ, ಎಲ್ಲದೂ ನಮಗೇನು ದುಡ್ಡು ಜನರೇಟ್ರು ಆಗೋದಿಲ್ಲ ಅಷ್ಟು. ನಾವೆಲ್ಲ ಏನಂದ್ರೆ KPCL ಅವರು ಎಷ್ಟು ಕಷ್ಟ ಇದ್ದಾರೆ ಎಸ್ಕಾಮ್ಸಿಗೆ ಅಂತ ಹೇಳ್ಬಿಟ್ರೆ, ಎಸ್ಕಾಮ್ಸು ಪ್ರಾಪ್ತಿ ಪೋರ್ಟಲನ್ನು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ನೀವು ಕರೆಕ್ಟ್ ದುಡ್ಡು ಕಟ್ಟದೇ ಇದ್ದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಮತ್ತೆ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಡ್ತಾರೆ. ನಾವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅದೆಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಯಾವುದೂ ನಾವು ಬ್ಲ್ಯಾಕ್ ಲಿಸ್ಟಲ್ಲಿ ಇಲ್ಲ. ಆದರೂ ಈ ಡ್ಯೂಸ್ ಬಂದುಬಿಟ್ರೆ ನಮಗೆ ಈಸಿಯಾಗಿ ಕೆಲಸ ಆಗ್ತಿಲ್ಲ. ನಾವು ಬ್ಯಾಂಕಿಂದ ಸಾಲ ತೆಗೆದು ಕೊಡಬೇಕಾಗ್ತದೆ. ಸೌದತ್ತಿ ವರಾಹಿ ಪ್ರಾಜೆಕ್ಟ್ಸ್, ಸೌದತ್ತಿ ವರಾಹಿ, ಸೌಂದರ್ಯ ವರಾಹಿ ಪ್ರಾಜೆಕ್ಟ್, ವರಾಹಿ ಪ್ರಾಜೆಕ್ಟು ಅಲ್ಲ, ನೀವು ಕೇಳ್ದಲ್ಲ, ನೀವು ನಾನು ಯೋಚನೆ ಮಾಡಿದೆ ನಿಮಗೆ ಸ್ಮಾರ್ಟ್ ಮೀಟರ್ಗೆ ಹೋಗ್ಬಿಟ್ರಿ ಇಲ್ಲ ಶರಾವತಿದು ಕಂಪ್ಲೀಟ್ ಮಾಡಿದೆ. ನಿಮಗೆ ಏನಾದರೂ ಮತ್ತೆ ವಿವರ ಬಗ್ಗೆ ನೀವು ಕೇಳಬೇಕು ನನಗೇನು ಗೊತ್ತು ನಿಮಗೆ ಈಗ ನನಗೆ ಬಂತ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತಂದ್ರು ಯಾರು ಹೇಳಿದ್ರು? ನೀವು ಹೇಳಿದ್ರು ಸರ್ ಸ್ವಲ್ಪದಲ್ಲಿ. ನೋಡಿ, ಸೆಂಟ್ರಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಫಸ್ಟ್ ಪ್ರಿಲಿಮಿನರಿ ಕೊಡ್ತಾರೆ. ಅದಾದಮೇಲೆ ನಾವು DPR ಎಲ್ಲ ಮಾಡಿ ಎಲ್ಲ ಮಾಡಿದ್ಮೇಲೆ ಸೆಕೆಂಡು ನಮ್ಮ ಸ್ಟೇಟಿಗೆ ಬರ್ತದೆ. ಸ್ಟೇಟಲ್ಲಿ ಕ್ಲಿಯರೆನ್ಸ್ ಆಗಿ ಈಗ ಹೋಗ್ತಾ ಇದೆ. ಅದು ಪ್ರೊಸೀಜರು ದೊಡ್ಡ ಪ್ರೊಸೀಜರ್ ಇದೆ. ಈಗ ವರಾಗಿದು ಅಷ್ಟೇ, ಸೆಂಟ್ರಲ್ ಅವರು ಪ್ರಿಲಿಮಿನರಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಈಗ ನಾವು DPR ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಟೆಂಡರ್ ಎಲ್ಲ ಕರೆದುಬಿಟ್ಟು ಫೈನಲೈಸ್ ಮಾಡ್ತಾ ಇದ್ದೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಮತ್ತು ಸ್ಟೇಟ್ ಎನ್ವಿರಾನ್ಮೆಂಟ್ ಬೋರ್ಡಿಗೆ ಬಂದು ನಂತರ ಅಲ್ಲಿಗೆ ಹೋಗ್ತದೆ. ಸೌದತ್ತಿ ನಮ್ಮ ಇರೋದು ಗ್ರೀನ್ಕೋ ದಟ್ ಇಸ್ ಎ ಪ್ರೈವೇಟ್. ಇದು ಗ್ರೀನ್ಕೋದವರಿಗೆ ನಾವು ಬರೋ ಮೊದಲೇ ಕೊಟ್ಟಿದ್ದೀವಿ. ಅವ್ರಿಗೆ 2-3 ಮಾಡ್ತಾರೆ. ಅದೇ ರೀತಿಯಲ್ಲಿ GSW ಮಾಡ್ತಾ ಇದ್ದಾರೆ ಬೆಳ್ಳಾರಿ ಜಿಂದಾಲ್. ಅದು ಅವ್ರದ್ದು ಓನ್ ಪರ್ಪೋಸಿಗೆ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲ. ದಯವಿಟ್ಟು ನೋಡಿ ದಯವಿಟ್ಟು ಒಂದು ನಿಮಿಷ ನೋಡಿ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಇಲ್ಲ ಹೇಳಲಿಲ್ಲ, ನಾನು ಎಲ್ಲರೂ ಅಬ್ಜೆಕ್ಟ್ ಮಾಡ್ತಾ ಹೇಳಲಿಲ್ಲ. ಆದ್ರೆ ನೀವು ಮಾಡ್ತಾ ಇರೋ ಪ್ರದೇಶ ಮಾತ್ರ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಯಾಕೆಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಾಡ್ತಾ ಇದ್ದೀರಾ. ಇದೊಂದೇ ಪ್ರಾಜೆಕ್ಟ್ ಅಲ್ಲ, ಹುಬ್ಬಳ್ಳಿ ಅಂಕೋಲ ರೈಲ್ವೆಗೂ ವಿರೋಧ ಬಂತು, ಗೋವಾ ತಾಮ್ನ ಟ್ರಾನ್ಸ್ಮಿಷನ್ ಲೈನ್ ಮಾಡಿದಾಗ್ಲೂ ಕೂಡ ವಿರೋಧ ಬಂತು, ಟನಲ್ ಮಾಡ್ತೀನಿ ಅಂದಾಗ್ಲೂ ಕೂಡ. ಯಾಕೆ ಅಂದ್ರೆ ಘಟ್ಟ ಪ್ರದೇಶದಲ್ಲಿ ಈಗ ಆಲ್ರೆಡಿ ಸುಮಾರು ಗುಡ್ಡ ಕುಸಿತ ಆಗ್ತಾ ಇದೆ. ಕಳೆದ ವರ್ಷ ಅಲ್ಲ, ನೀವು ಒಂದು ನಿಮಿಷ ನನಗೆ ಹೇಳಿದ ಮೇಲೆ ಮತ್ತೆ ಕೇಳಿ. ಇದು ನಾನು ಎಲ್ಲರೂ ವಿರೋಧ ಮಾಡ್ತೀನಿ ನಾನು ಹೇಳಲಿಲ್ಲ. ಎಲ್ಲರೂ ಪರವಾಗಿರೋರು ಹೆಚ್ಚು ಜನ ಇದ್ದಾರೆ. ನೋಡಿ, ಎಲ್ಲ ಮಾಧ್ಯಮದವರು ವಿರೋಧ ಮಾಡ್ತೀನಿ ನಾನು ಹೇಳಲಿಲ್ಲ. ಒಬ್ಬರು ಯಾರೋ ಇಬ್ಬರು ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇದು ಇಷ್ಟು ದೊಡ್ಡ ಪ್ರಾಜೆಕ್ಟ್ 2000 ಮೆಗಾವಾಟ್ಗೆ 52 ಹೆಕ್ಟರ್ ಅಂದರೆ 100 ಚಿಲ್ಲರೆ ಹೆಕ್ಟರ್ ಮಾತ್ರ ಹೋಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಆಲ್ಟರ್ನೇಟಿವ್ ಲ್ಯಾಂಡ್ ಈಗಾಗಲೇ ಕೊಟ್ಟಿದ್ದೀವಿ. Where are you giving the alternative? ಕುದುರೆಮುಖದಲ್ಲಿ. What is the use of it when you're making it in No, see, I'll tell you one thing. No, see, there is a rule. You have to give alternative lands. Kuduramukh is also in this Western Ghatal ಇದೆ. Don't see, ನಮ್ಮ ಲ್ಯಾಂಡನ್ನ No, you have to listen to me, please. ಈಗ ನಾನು ಹೇಳ್ತಾ ಇದ್ದು ವೆಸ್ಟರ್ನ್ ಘಾಟಲ್ಲಿ ದಟ್ ಇಸ್ ಎ ಗೌರ್ಮೆಂಟ್ ಲ್ಯಾಂಡ್, ರೆವಿನ್ಯೂ ಲ್ಯಾಂಡನ್ನು ನಾವು ಫಾರೆಸ್ಟ್ ಅವರಿಗೆ 120-115 ಎಕರೆ ಕೊಡ್ತಾ ಇದ್ದೀವಿ. ಅಲ್ಲಿ ಅವರು ಫಾರೆಸ್ಟೇ ಇದೆ. ಈಗ ಅದನ್ನು ಉಳಿಸ್ತಾ ಇದ್ದೀವಿ, ಫಾರೆಸ್ಟಿಗೆ ಉಳಿಸ್ತಾ ಇದ್ದೀವಿ. ದಟ್ ಈಸ್ ದ ರೂಲ್ಸು. ನಾವು ಸುಮ್ಮನೆ ಹೋಗ್ಬಿಟ್ಟು ಅದು ಅವರು ಒಪ್ಕೊಳ್ಬೇಕು. ಕಂಪಲ್ಸರಿ ಫಾರೆಸ್ಟೇಷನ್ ಕಂಪಲ್ಸರಿ ಫಾರೆಸ್ಟೇಷನ್ ರೂಲ್ಸ್ ಪ್ರಕಾರ ನಾವು ಆಸ್ಪದ ರೂಲ್ಸ್ ಪ್ರಕಾರ ಎಲ್ಲ ಮಾಡಿದ್ದೀವಿ. ಗೊತ್ತಾಯ್ತಲ್ಲ. ಇಲ್ಲಿ ಇಷ್ಟು ಕಡಿಮೆ ಇದಕ್ಕೆ 2000 ಮೆಗಾವಾಟ್ ಬರ್ತದೆ ಅಂತ ಹೇಳಿದ್ರೆ ಯಾರು ಅದಕ್ಕೆ ಅಪೋಸ್ ಮಾಡ್ತಾರೆ ಸರ್? ಇದರಲ್ಲಿ ಅದು ಹೇಳ್ತೀನಿ, ಅದು ಹೇಳ್ತೀನಿ. ಅದು ಪೈಪ್ಲೈನು ನಾವು ಕೆಳಗಡೆ ಹಾಕಿದ ಮೇಲೆ ಅದು ಮತ್ತೆ ಫಾರೆಸ್ಟೇ ಆಗ್ತದೆ, ಕವರ್ ಆಗ್ತದೆ. ನೋಡಿ, ಈಗ ಡಿಸ್ಟರ್ಬೆನ್ಸ್ ಆಗೋದಾದ್ರೆ ಒಂದು ನಿಮಿಷ ಕೇಳಿ. ಈಗೆಲ್ಲ ಫಾರೆಸ್ಟ್ ಒಳಗಡೆ ವೆಸ್ಟರ್ನ್ ಘಾಟ್ ಘಾಟ್ ರೋಡುಗಳು ಹೋಗೋದಿಲ್ವಾ? ನೋಡಿ, ಈಗಲ್ಲಿ ಡಿಸ್ಟರ್ಬೆನ್ಸ್ ಆಗದೆ ಯಾವ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ? ಬೇರೆ ಮಿನಿಮಮ್ ಡಿಸ್ಟರ್ಬೆನ್ಸ್ ಆಗೋದು ಇದರಲ್ಲಿ. ಆಯಿತಾ? ಈಗ ನಿಮಗೆ ಫಾರೆಸ್ಟ್ ಒಳಗಡೆ JCB ಹೋಗೋದಿಲ್ಲ ಟ್ಯಾಂಕ್ ಮಾಡಲಿಕ್ಕೆ. ಅಲ್ಲಿ ಯಾರು ಹೇಳಿದ್ರು ಹೋಗೋದಿಲ್ಲ? ನನ್ನ ಮುಂದೆ ನನಗೆ ಗೊತ್ತಿದೆ, ಲಾರಿಗಳು ಹೋಗ್ತದೆ.
ಇದೆಲ್ಲ ಅದಕ್ಕೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ನಾವು ಸರ್ಕಾರದವರು 2000 ಮೆಗಾವಾಟ್ ಮಾಡಲಿಕ್ಕೆ ಸ್ವಲ್ಪ ಓಡಿಸಿಬಿಟ್ಟು ಅದಕ್ಕೆ ಅದು ಪರ್ಮನೆಂಟಾಗಿ ಓಡ್ತದೆ, ಬಸ್ ರೂಟ್ ಮಾಡ್ತೀವಿ ಅಲ್ಲಿಗಾಗಿ ಏನು ಮಾಡೋದಿಲ್ಲ. ಅದು ಬರೋ ತನಕ ಸ್ವಲ್ಪ ಇದಾಗ್ತದೆ, ಮತ್ತೆ ನಾವು ರಿಸ್ಟೋರ್ ಮಾಡ್ತೀವಿ. ಇಲ್ಲ, ಅದು ಈಗ ಮಾತಾಡಿದ್ದೀವಿ. ಕುಸುಮ್ ರಿವೈವ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವೆಲ್ಲ ಹೋಗ್ತೀವಿ ಅಲ್ಲಿ, ಸೆಂಟ್ರಲ್ ಮಿನಿಸ್ಟರ್ ಹತ್ರ ಹೋಗ್ತೀವಿ. ಅದೇ ಈಗ ಅವ್ರಿಗೆ ಟೈಮ್ ಕೊಡಬೇಕಲ್ಲ, ಟೈಮ್ ಕೇಳಿದ್ದೀವಿ. ರಾಜ್ಯ ಸರ್ಕಾರ ಬೇಡ ಅಂತ ಹೇಳಿದ್ರು, ಕುಸುಮ್ ಬೇಡ ನಮಗೆ ಅಂತ ಹೇಳಿ, ಈಗ ಮತ್ತೆ ಹೋಗ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರ 4 ವರ್ಷದಿಂದ ಯಾವುದು ಮಾಡಲಿಲ್ಲ, ಯಾವುದು ಕುಸುಮ್ ಸೀನು ಮಾಡಲಿಲ್ಲ. ನೀವು ಅವ್ರು ಮಾಡಲಿಲ್ಲ ಅಂದ್ಬಿಟ್ಟು ನಾವು ಮಾಡಬಾರ್ದಾ? ಈಗ ಒಂದು ನಿಮಗೆ ಉದಾಹರಣೆ ಹೇಳ್ತೀನಿ. ನಮ್ಮ ಯಲಹಂಕ ಡೀಸೆಲ್ ಪ್ಲಾಂಟ್ ಇತ್ತಲ್ಲ, ನಮ್ಮ ಕಾಲದಲ್ಲಿ ಮಾಡಿದ್ದು. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ, ಮತ್ತು ಇವರು ಯಾರು DCM ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದು, ನಾನು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ನಮ್ಮ ಕಾಲದಲ್ಲಿ ಇದು ಮಾಡಿಬಿಟ್ಟು ಅದು ಡೀಸೆಲ್ ಜನರೇಟ್ ಮಾಡಿ ಒಂದು ಜನರೇಟರ್ ಆಗಿ ಅದೇನೋ ಒಂದು ಬೆಂಕಿ ಬಿತ್ತು, ಅದನ್ನು ಕ್ಲೋಸೇ ಮಾಡಿದ್ರು. ಅದನ್ನು ಕ್ಲೋಸ್ ಮಾಡಿಬಿಟ್ಟು ನಂತರ ನಾನು ಈಗ ಇದು ಮಿನಿಸ್ಟರ್ ಆದಮೇಲೆ ನಮ್ಮೆಲ್ಲ ಆಫೀಸರ್ ಕರ್ಕೊಂಡು ಹೋದವು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ. ಏನಾಯಿತು, ನನಗೆ ಕ್ಯೂರಿಯಾಸಿಟಿ ಇತ್ತು. ಅವತ್ತೆಲ್ಲ ಮಾಡಿದ್ವಲ್ಲ, ದೊಡ್ಡ ಫಂಕ್ಷನ್ ಮಾಡಿ ಎಲ್ಲ ಏನಾಯಿತು ದೊಡ್ಡ. ಅಲ್ಲಿಗೆ ಹೋದರೆ ಎಲ್ಲ ರಿಪೇರಿ ಮಾಡಿ ಇಟ್ಟಿದ್ದಾರೆ, ಅದನ್ನು 4 ವರ್ಷದಿಂದ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ರೀಸನ್ ಕೇಳಿದರೆ ಅವ್ರಿಗೆ ಗೈಲ್ ಅವರಿಗೆ, ನಮ್ಮವರಿಗೆ KPCL ಅವರಿಗೆ ಸ್ವಲ್ಪ ಇದು ಅವ್ರಿಗೇನು ಅಲ್ಲ, ಅವ್ರೇನು ಹೇಳ್ತಾರೆ, ಗೈಲ್ ಅವರು ನಮ್ಮವರು ಯೂಸ್ ಆ್ಯಂಡ್ ಪೇ ಅಂತ ಹೇಳ್ತಾರೆ. ಅವರು ಎಷ್ಟು ನಾವು ಇಟ್ಟಿದ್ದೀವಿ ನಿಮಗೆ ಗ್ಯಾಸು, ನೀವು ಯೂಸ್ ಮಾಡಿ ಇಲ್ಲದ್ರೆ ಕೊಡಿ ಅಂತ ಹೇಳಿ. ನಂತರ ನಾವೆಲ್ಲ ಕೂತು ಡಿಸ್ಕಸ್ ಮಾಡಿ ಚೀಫ್ ಮಿನಿಸ್ಟರ್ ಹತ್ರ, ಚೇರ್ಮನ್ ಬಂದಾಗ ಅವ್ರ ಹತ್ರ ಕರ್ಕೊಂಡು ಹೋಗಿ ಎಲ್ಲ ಸಾರ್ಟ್ ಔಟ್ ಮಾಡಿ ಈಗ ಅದು ಪ್ಲಾಂಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ONM ಯಾವಾಗಲೂ ಮತ್ತೆ ಔಟ್ ಮಾಡಬೇಕಲ್ಲ. ಇಲ್ಲ, ಆ ಥರ ಇಲ್ಲ. ONM ಬಂದುಬಿಟ್ಟು ಔಟ್ಸೋರ್ಸ್ ಇಲ್ಲ, ಎಲ್ಲೆಲ್ಲ ಬರ್ತದೆ ಮೇಂಟೆನೆನ್ಸ್ ಬರೋ ಕರೆದುಬಿಟ್ಟು ಅವ್ರ ಕೈಯಿಂದ ಮಾಡಿಸ್ತೀವಿ. KPCL ಅವರೇ ನಡೆಸ್ತಾ ಇದ್ದಾರೆ. ರೈತರು ಹೊಸ ಬೋರ್ವೆಲ್ಗೆ 6 ನಂಬರ್ ಮತ್ತು IP ಸೆಟ್ ತಗೊಳಕ್ಕೆ ನಿಯಮಾವಳಿಗಳನ್ನ ಸರಳೀಕರಣ ಮಾಡ್ತೀರಾ ಅಂತ ನೋಡಿ. ರೈತರ ವಿಚಾರದಲ್ಲಿ ನಾವು ಅವರಿಗೆ ಬೇಕಾದರೆ ಅವ್ರಿಗೇನು ಹೇಳಿದ್ವಿ, ಆಧಾರ್ ಕಾರ್ಡ್ ಯಾವುದೋ ಅಂತ ಕೇಳಿದ್ವಲ್ಲ, ಏನು ಕೇಳಿದ್ವಿ, ಹೊಸ ಬೋರ್ವೆಲ್ಗೆ 6 ನಂಬರ್ ಕೊಡ್ತಾ ಇಲ್ವಲ್ಲ ಸರ್? ಕೇಳಿ ಒಂದು ನಿಮಿಷ. ಅದಕ್ಕೆ 6 ನಂಬರ್ ಕೊಡಬೇಕಾದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಯೂಸ್ ಅವ್ರು ದುಡ್ಡು ಕೊಡ್ತಾರಾ? ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂದ್ರೆ ರೈತರೆಲ್ಲ ಕೇಳಿ. ಅದಕ್ಕೆ ನಾವು ಸಿಂಪ್ಲೈ ಏನು ಹೇಳಿ, ಅವ್ರು ಹೇಳ್ತಾರೆ, ಬೆಸ್ಕಾಮ್ MD ಹೇಳ್ತಾರೆ, ಕೇಳ್ಕೊಳ್ಳಿ. ಸಂಬಂಧಪಟ್ಟಂತೆ ಸರ್ ಈಗಾಗಲೇ ಹೇಳಿದ್ರು ಅಕ್ರಮ ಸಕ್ರಮತೆ ಒಂದು ಹೇಳಿದ್ರು. ಅಕ್ರಮ ಸಕ್ರಮ ಅಂದರೆ ಹಿಂದೆ ಈಗಾಗಲೇ ಬೋರ್ನ ಕೊರೆದು ಯಾವುದು ಸಕ್ರಮ ಆಗಿಲ್ಲ, ಅದಕ್ಕೊಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ, ಸೆಪ್ಟೆಂಬರ್ 2023. ಸೆಪ್ಟೆಂಬರ್ 2023 ಹಿಂದನ್ನು ನಾವು ಸರ್ಕಾರ ನಮ್ಮ ಕೈಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಾವು ಮಾಡ್ತಾ ಇದ್ದೀವಿ ಸರ್. ಅವಾಗಲೇ ಹೇಳಿದ್ರು ಅದು ಪೂರ್ಣಗೊಳಿಸ್ತೀವಿ ಅಂತ. ಅದೇ ಕ್ಯಾಬಿನೆಟ್ನಲ್ಲಿ ಆ ಕಟ್ ಆಫ್ ಡೇಟ್ ಹೇಳಿದೆಲ್ಲ ಸೆಪ್ಟೆಂಬರ್ 23 ನಂತರ ಬಂದಂತಹ ಬೋರ್ವೆಲ್ಗಳು ಅದಕ್ಕೆ ಇದು ಎಕ್ಸ್ಟೆಂಡ್ ಮಾಡೋದಿಲ್ಲ. ಅಕ್ರಮ ಸಕ್ರಮತೆನ ನೀವು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಒಂದು ಕಾನೂನು ಇದೆ. ಅವರೇ ಅದನ್ನ ಹಾಕೋಬೇಕಾಗುತ್ತೆ, ಲೈನು ಮತ್ತೆ ರಿಕ್ವೈರ್ಡ್ ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕೋಬೇಕಾಗುತ್ತೆ. 6 ನಂಬರ್ ನಾವು ಕೊಡ್ತೀವಿ, ಅಂದ್ರೆ ವರ್ಕ್ ಕಂಪ್ಲೀಟ್ ಆದ್ರೆ. ಟ್ರಾನ್ಸ್ಫಾರ್ಮರು ಅದು ಹೇಳಿದ್ದೀವಿ ನಾವು, ಟ್ರಾನ್ಸ್ಫಾರ್ಮರ್ ವಿ ವಿಲ್ ಪ್ರೊವೈಡ್. ಟ್ರಾನ್ಸ್ಫಾರ್ಮರ್ ವಿ ವಿಲ್ ಪ್ರೊವೈಡ್ ಅಂದರೆ ಒಬ್ಬೊಬ್ಬರು ಇವ್ರಿಗೇನು ತಗೊಂಡ್ಬಿಡ್ತಾರೆ, ಕ್ಲಬ್ ಮಾಡಿಕೊಟ್ಟು ಅದಕ್ಕೆ ಎಷ್ಟು ಕೆಪಾಸಿಟಿಗೆ ಎಷ್ಟು ಟ್ರಾನ್ಸ್ಫಾರ್ಮರ್ ಬೇಕು ದಟ್ ವಿಲ್ ಪ್ರೊವೈಡ್ ಅಂದ್ಬಿಟ್ಟು. ಸರ್ ಮುಂದುವರೆದು ಸರ್ ಪರ್ಮಿಷನ್ ಒಂದು ಸೆಪ್ಟೆಂಬರ್ 23 ನಂತರ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಆಗಿತ್ತು ಸರ್. ಅದನ್ನ ಮತ್ತೆ ಫರ್ದರ್ ಸರಳೀಕರಣ ಮಾಡಿಸಿ ಇತ್ತೀಚೆಗೆ ಲಾಸ್ಟ್ 1 ತಿಂಗಳಲ್ಲಿ ಮತ್ತೊಂದು ಸರ್ಕ್ಯುಲರ್ ಬಂದಿದೆ, ಶೀಘ್ರ ಸಂಪರ್ಕ ಯೋಜನೆ ಅಂತ. ನವೀಕೃತ ಹಿಂದೆ ಕೂಡ ಇತ್ತು 2014 ಶೀಘ್ರ ಸಂಪರ್ಕ ಯೋಜನೆ. ಅದನ್ನ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಅಂತ ಮಾಡಿ ಹಳೇದಕ್ಕೆ ಸೆಪ್ಟೆಂಬರ್ ಹಿಂದೆಂದು ನಂತರದ್ದು ಎಲ್ಲದಕ್ಕೂ ಸೇರಿಸಿ ಆಸ್ ಟಿಲ್ ಟುಡೇ ಅದನ್ನ ಸ್ವಲ್ಪ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋ ತರ ಮಾಡಿದ್ವಿ. ಅದು ರೈತರಿಂದ ಬಹಳ ಬೇಡಿಕೆ ಬಂತು ಸರ್. ಡಿಸ್ಟ್ರಿಕ್ಟ್ ಗಳಿಗೆ ಹೋದಾಗ ರೈತರೇ ಬಂದು ಲೈನ್ ನಾವು ಹಾಕೊಂತೀವಿ, ಈಕ್ವಲೆಂಟ್ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ನಮ್ಗೆ ಹಾಕೊಡಿ ಅಂತ ಕೇಳಿದ್ರು. ಅದನ್ನ ಸರ್ ಎನೇಬಲ್ ಮಾಡಿದ್ದಾರೆ. ಈಗ ಅದನ್ನ ಮಾಡಿ ಈಗ ಮಿನಿಮಮ್ 2 ಬೋರ್ವೆಲ್ ಇರೋಂಥದ್ದು ರೈತರು ಬಂದು ನಾವು ಲೈನ್ ಹಾಕೊಂಡ್ಬಂದ್ರೆ ನಾವು ಟ್ರಾನ್ಸ್ಫಾರ್ಮರ್ನ ನಮ್ಮ ಕಡೆಯಿಂದ ಹಾಕ್ತೀವಿ, ನಮ್ಮ ಖರ್ಚಿಂದ ಹಾಕಿ 6 ನಂಬರ್ ಕೊಟ್ಟು ಎನೇಬಲ್ ಮಾಡ್ತೀವಿ. ಅದು ಮಿನಿಮಮ್ 2 ಅಂದ್ರೆ 25 KVA ಟ್ರಾನ್ಸ್ಫಾರ್ಮರ್. ಸುಮಾರು 4-5 ಬೋರ್ವೆಲ್ ಇದ್ರೆ 63 KVA ಟ್ರಾನ್ಸ್ಫಾರ್ಮರ್, ಅಂದ್ರೆ ಈಕ್ವಲೆಂಟ್ ಟ್ರಾನ್ಸ್ಫಾರ್ಮರ್ ಏನು ಸಪೋರ್ಟ್ ಮಾಡ್ಬೇಕು ಅದು ಕೊಡ್ತೀವಿ. ಸೊ ಅದರಲ್ಲಿ ಈಗ ಆಲ್ರೆಡಿ ಸರ್ವಿಸಿಂಗ್ ಆಗ್ತಾ ಇದೆ. ಕೆಲವರು ಈ ಸ್ಕೀಮಲ್ಲಿ ಬೇಡ ನಾವೇ ಮಾಡ್ಕೊಂತೀವಿ ಅಂದ್ರೆ ಸೆಲ್ಫ್ ಎಕ್ಸಿಕ್ಯೂಷನ್. ಕೆಳಗಡೆ ಇನ್ನೊಂದು ಈ ಟ್ರಾನ್ಸ್ಫಾರ್ಮರ್ ವಿಚಾರ ಅಲ್ಲ, ನಾನು ನಿಮಗೆ ಟ್ರಾನ್ಸ್ಫಾರ್ಮರ್ ವಿಚಾರ ಹೇಳ್ತೀನಿ. ಏನಾಗಿದೆ ಟ್ರಾನ್ಸ್ಫಾರ್ಮರು ಇದೆಲ್ಲ ನಿಮಗೆ ಗೊತ್ತಲ್ಲ. ಈ ಅಕ್ರಮ ಅಂದ್ಬಿಟ್ರೆ ಏನು ಮಾಡಿದ್ದಾರೆ, ಅವರೆಲ್ಲ ಕರೆಂಟ್ ತಗೊಳ್ತಾ ಇದ್ದಾರೆ, ಮೇನ್ ಲೈನಿಂದ ಹೋಗಿ ಹುಕ್ ಮಾಡ್ತಾರೆ. ಆ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಇರುತ್ತೆ 2-3 ಟ್ರಾನ್ಸ್ಫಾರ್ಮರ್ ಪಂಪಿಗಿದ್ದರೆ ಇವರು 10-12 ಹಾಕ್ಬಿಟ್ರೆ ಬರೀ ಟ್ರಾನ್ಸ್ಫಾರ್ಮರ್ ಬರ್ನ್ ಹಾಕೋದೇ ಆಗ್ಬಿಡ್ತು. ಈಗ ನಮ್ಮ ಕವಿಕೇನು ನಮ್ಮದು ಬರೀ ಈಗ ನಾವು ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಮಾಡಿಟ್ಟಿದ್ದೀವಿ.
ಅದು ಯಾವುದಾದ್ರು ಬಣ್ಣ ಆದರೆ ಸಿಟಿಯಲ್ಲಿ ಆದರೆ 24 ಗಂಟೆ ಒಳಗಡೆ ಚೇಂಜ್ ಮಾಡಿಕೊಡಿ ಅಂತ ಬಿಟ್ಟು, ಇಲ್ಲಾಂದರೆ ರೂಲ್ ಆದರೆ 48 ಅವರ್ಸಲ್ಲಿ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತೀವಿ. ದೊಡ್ಡ ಅಮೌಂಟ್ ಹೋಗ್ತಾ ಇದೆ ಅದಕ್ಕೆ ನಾವೇನು ಹೇಳ್ತೀವಿ, ಈ ಥರ ಅವರು ಮಾಡ್ಕೊಂಡು ಲೈನ್ ಹಾಕ್ಕೊಂಡು ಬಂದರೆ ನಾವೇ ಟ್ರಾನ್ಸ್ಫಾರ್ಮರ್ ಹಾಕ್ಕೊಡ್ತೀವಿ. ಅವ್ರದ್ದಲ್ಲ, ಆ ಕೆಪಾಸಿಟಿಗೆ ದಟ್ ಈಸ್ ಅವರ್ ಡ್ಯೂಟಿ. ಆ ಟ್ರಾನ್ಸ್ಫಾರ್ಮರು ಮೋಟ್ರದ್ದು ಮಾಡಿಬಿಟ್ಟು ಮಾಡ್ತೀವಿ, ಆಗ್ಮೆಂಟೇಷನ್ ಮಾಡಿ ಕೊಡ್ತೀವಿ. ಆಗ್ಮೆಂಟೇಷನ್ ಮಾಡಿ ಕೊಡ್ತೀವಿ. ಆಯ್ತಲ್ಲ, ಸಾಕಲ್ಲ, ಇವತ್ತು ಎಲ್ಲ ಮುಗಿದಂಗೆ ಮುಗಿಸ್ಬಿಡ್ತಾರೆ. ಎಷ್ಟು ಈಗ ಎಷ್ಟು ಬೋರ್ವೆಲ್ಗಳ ಏನು ಡಿಮ್ಯಾಂಡ್ ಇದೆ ಕನೆಕ್ಷನ್ ಕೊಡ್ಲಿಕ್ಕೆ, ಎಷ್ಟು ಬಾಕಿ ಇದೆ ಸರ್ ಹಿಂದಿನ ಅದೇ ಹೇಳಿ 4.5 ಲಕ್ಷ. ಅಲ್ಲ ಅದರಲ್ಲಿ ಅಕ್ರಮ ಸಕ್ರಮದಲ್ಲಿ ನಾವು ಕಟ್ ಆಫ್ ಡೇಟ್ ಕೊಟ್ಟಾಗ 4.5 ಲಕ್ಷ ಬಾಕಿ ಇತ್ತು. ಈಗ ಹೊಸದಾಗಿ ಬರೋದು ಅದು ಅಷ್ಟೇನು ಜಾಸ್ತಿ ಏನು ಬರೋದಿಲ್ಲ, ಹೊಸದಾಗಿ ಬಂದಿರೋದು ಕಡಿಮೆ. ಕಟ್ ಆಫ್ ಡೇಟ್ ನಂತರದ್ದು ಸುಮಾರು 1 ಲಕ್ಷ ಬರ್ಬೋದು. 1 ಲಕ್ಷ ಬರೋದು. ಅದು ಅವ್ರು ಹಾಕಬೇಕು ಇನ್ಫ್ರಾಸ್ಟ್ರಕ್ಚರು. ಟ್ರಾನ್ಸ್ಫರ್ ಮಾತ್ರ ನಾವು ಮಾಡಿಕೊಡ್ತೀವಿ. ಸರ್, ಈಗ ನೀವೆಲ್ಲ ಭಾಳ ಯೋಜನೆಗಳಿಗೆ ಮಾತಾಡ್ತಾ ಇದ್ದೀರಾ. ಎಸ್ಕಾಮ್, ಈಗ ಮೆಸ್ಕಾಮು, ಜೆಸ್ಕಾಮು, ಎಸ್ಕಾಮ್ ಎಲ್ಲ ಇದೆ. ಇವರ ವರದಿ ಪ್ರಕಾರ ಸಾಗಾಣಿಕೆ ವೆಚ್ಚ ಮತ್ತು ಬಹಳಷ್ಟು ವೆಚ್ಚಗಳು 30%, 40% ಸಾಗಾಣಿಕೆ ವೆಚ್ಚ ಎಲ್ಲ ಟ್ರಾನ್ಸ್ಮಿಷನ್ ಲಾಸ್. ಅಲ್ಲ, ಹೌದೌದು. ಸೊ ಅದು ಈಗ ಯಾವುದು ಎಸ್ಕಾಮ್ ಅಲ್ಲಿ ಕಡಿಮೆ ಇಲ್ಲ, ಅದು ಒಂದೊಂದು ನಮ್ಮ ಸ್ಟೇಟ್ ಅವರೇಜ್ ನೋಡಿದ್ರೆ 10%, 9%. ಸ್ಟೇಟ್ ಅವರೇಜ್ ನಾನು ಹೇಳೋದು ಅವರೇಜ್ ಅಲ್ಲ, ಡಿಸ್ಟ್ರಿಬ್ಯೂಷನ್ ಲಾಸ್ ನಮ್ದು ಬೆಸ್ಕಾಮ್ದು 9.13. ಬೇರೆ ರೇಂಜ್ ಅಲ್ಲಿ 1% ವೇರಿಯೇಷನ್. ಸ್ವಲ್ಪ ಅಲ್ಲಿ ವೇರಿಯೇಷನ್ ಇದೆ ನಲ್ಲಿ. ಬೆಸ್ಕಾಮ್ದ ಬಹಳ ಕಡಿಮೆ ಇದೆ ಡಿಸ್ಟ್ರಿಬ್ಯೂಷನ್ ಲಾಸಸ್. ಹೆಸ್ಕಾಮ್ ಮತ್ತು ಜೆಸ್ಕಾಮ್ ನಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅಲ್ಲಿ ಒಂದು ಅವರ ಜಾಗ್ರಫಿಕಲ್ ಏರಿಯಾ ಬಹಳ ಜಾಸ್ತಿ ಇದೆ. ಜೆಸ್ಕಾಮ್ನಲ್ಲಿ ಡಿಸ್ಟೆನ್ಸಸ್ ಬಹಳ ಜಾಸ್ತಿ ಇದೆ, ಮತ್ತು ಹೆಸ್ಕಾಮ್ನಲ್ಲಿ ಡಿಸ್ಟೆನ್ಸಸ್ ಬಹಳ ಜಾಸ್ತಿ ಇದೆ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಲಾಸಸ್ ಆರ್ ಇನ್ ದ ರೇಂಜ್ ಆಫ್ 11 to 13%. ಆ ರೇಂಜ್ನಲ್ಲಿ ಇದೆ. ಅಲ್ಲ, ಕಂಪೇರ್ ಟು ಬೇರೆ ಸ್ಟೇಟ್ ನೋಡಿದ್ರೆ ಇನ್ನೂ ಕಡಿಮೆ. ಸ್ಟೇಟ್ನಲ್ಲಿ ಸುಮಾರು 18-20%. ದಟ್ ವೇರಿ ಆಗ್ತದೆ, ಡಿಪೆಂಡ್ ಅಪಾನ್ ದ ಏರಿಯಾ ನೋಡ್ಬಿಟ್ಟು. ಹೆಸ್ಕಾಮ್ಗಳನ್ನ ಖಾಸಗೀಕರಣ ಮಾಡಬೇಕು ಅಂತ ಏನೋ ಮಾಡ್ತೀವಿ ನೋಡಿ. ಖಾಸಗಿ ನಮ್ಮವರು ಇಂಜಿನಿಯರ್ಗಳು ನಮ್ಮ ಇವರೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಟ್ ಈಸ್ ನಾಟ್ ಖಾಸಗೀಕರಣ ಮಾಡಿದ ಕೂಡಲೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ದಟ್ಟು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಏನೋ ಮಾಡಬೇಕಾದ್ರೆ ಇಟ್ ಇಸ್ ಲೆಫ್ಟ್ ಟು ದ ಕ್ಯಾಬಿನೆಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್, ನಾಟ್ ಮೀ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದರೆ ನೋ ಸಚ್ ಪ್ರಪೋಸಲ್ ನಾವು. ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಆಲ್ ಅವರ್ ಪೀಪಲ್ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡ್ತಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆಗಿ ದೇ ಆರ್ ರೇಸ್ ಟು ದ ಒಕೇಶನ್. ಪೊಲಿಟಿಕಲ್ ಇಲ್ಲ, ಎನರ್ಜಿ ಯಾಕೆ ಇಲ್ಲ ಅಂತ ಹೇಳ್ಬಿಟ್ರೆ, ಐ ಮೇಡ್ ಅವರ್ ಆಫೀಸರ್ಸ್ ಟು ಸೀಟ್. ವೈ ಯು ವಾಂಟೆಡ್ ಟು ಡ್ರ್ಯಾಗ್ ದಮ್ ಇನ್ ಟು ಪೊಲಿಟಿಕಲ್ ಡಿಸ್ಕಷನ್? they cannot sit and take it political. No. ಅದು ನಾನು ಹಲವಾರು ಜಾಗದಲ್ಲಿ ಹೇಳಿದ್ದೀನಿ. ಈ ಚರ್ಚೆ ಮಾಡೋರಿಗೆ ಅಂದರೆ ಚರ್ಚೆ ಮಾಡ್ತಾ ಇರ್ತಾರೆ, ಬಟ್ ಡಿಸಿಷನ್ ತಗೊಳ್ಳೋರು ಯಾರು? ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದೆಲ್ಲ ನಿಮ್ಗೆ ಗೊತ್ತಿದೆ. ನೀವು ಮತ್ತೆ ನನ್ನ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿಕ್ಕಾಗ್ತದೆ? ಇಲ್ಲ, ವಿ ಗಾಟ್ ಎ ಪ್ರೊಸೀಜರ್. ನಮ್ಮ ಮುಖ್ಯಮಂತ್ರಿಯವ್ರನ್ನ ಆ ಪ್ರೊಸೀಜರ್ ಪ್ರಕಾರ ಎಲೆಕ್ಟ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಒಪ್ಪಿದ್ದಾರೆ. ಇನ್ನು ಓನ್ಲಿ ಪೀಪಲ್ ದೇ ಕ್ಯಾನ್ ಟೇಕ್ ಎ ಡಿಸಿಷನ್ ಇಸ್ ಹೈಕಮಾಂಡ್. ನಮ್ಮ ಈ ಕ್ಯಾಬಿನೆಟ್ ನಾನು ಹೇಳ್ದಂಗೆ ಹೈಕಮಾಂಡ್ ಒನ್ಸ್ ದೇ ಆರ್ ಟೇಕನ್ ಎ ಡಿಸಿಷನ್, ಲೆಟ್ ಹೈಕಮಾಂಡ್ ಅಷ್ಟು ಅವ್ರು ಯಾರೋ ಹೇಳಬೇಕೆ ಹೊರತು ಐ ಆಮ್ ದ ಲಾಸ್ಟ್ ಪರ್ಸನ್ ಟು ಸೇ. ನೋಡಿ, ನಾನು ಅದಕ್ಕೆ ನಾನು ಮೊನ್ನೆ ಇದೇ ಥರ ಪ್ರಶ್ನೆ ನೀವು ಕೇಳಿದ ಪ್ರಶ್ನೆ ಬಿಟ್ಟುಬಿಡ್ತೀರಾ, ಆನ್ಸರ್ ಮಾತ್ರ ಹಾಕ್ತೀರಾ ನೀವು. ನಿಮ್ಮ ತೊಂದರೆ ಅದಂತ ಬಿಟ್ಟರೆ ಆ ಪ್ರಶ್ನೆ ಹಾಕಿಬಿಟ್ಟು ಆನ್ಸರ್ ಹಾಕಿದ್ರೆ ಕರೆಕ್ಟ್ ಆಗ್ತದೆ ನನ್ನ ಆನ್ಸರು. ಇಲ್ಲ ಅಂದ್ಬಿಟ್ಟು ನೀವೇನು ಕೇಳಿದ್ರು ಅವತ್ತು ಮೈಸೂರಲ್ಲಿ ಇದೇ ಪ್ರಶ್ನೆ ಕೇಳಿದ್ರು, 5 ವರ್ಷ ಇರ್ತಾರ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಆ ಪ್ರಶ್ನೆಗೆ ಉತ್ತರ ಏನು ಹೇಳಿದೆ, 5 ವರ್ಷನೂ ಇರ್ಬೋದು, 10 ವರ್ಷನೂ ಇರ್ಬೋದು ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಹಾಕಲಿಲ್ಲ. KJ ಜಾರ್ಜ್ ಅವರು 5 ವರ್ಷನೂ 10 ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂದ್ರೆ ಹಾಕ್ತಾರೆ. ನಾನೇನು ಮಾಡ್ಲಿಕ್ಕೆ ಆಗ್ತದೆ? ನಿಮಗೆ ಅದೇ ಹೇಳುದು, ನಿಮಗೆ ಬೇಕಾಗಿದ್ದು ನೋಡಿ, ನಿಮಗೆ ಬೇಕಾಗಿದ್ದು ಮಾತ್ರ ನೀವು ಹಾಕ್ತೀರ. ಇಲ್ಲ, ಪ್ರಶ್ನೆಗೆ ಯಾವ ಉತ್ತರ ಕೊಟ್ಟಿದ್ದು ಬರದೇ ಇದ್ದರೆ ಆ ಉತ್ತರಕ್ಕೆ ಮೀನಿಂಗ್ ಇರುತ್ತೆ. ನೋಡಿ, ಅದು ಐ ಆಮ್ ನಾಟ್ ದ ಕಾಂಪಿಟೆಂಟ್ ಪರ್ಸನ್ ಟು ಆನ್ಸರ್ ದಟ್ ಕ್ವಶ್ಚನ್. ನೋಡಿ, ಅದು ನಮಗೇನಿಂದ ಅಭಿಪ್ರಾಯ ಅಂದ್ಬಿಟ್ಟು ನಾವು ಅಭಿಪ್ರಾಯ ಎಲ್ಲ ಕೊಟ್ಟುಬಿಟ್ಟೆ ತಾನೇ ಅವ್ರು ಆಗಿರೋದು.
ನಮ್ಮ ಅಭಿಪ್ರಾಯ ಎಲ್ಲ ತಗೊಂಡೇ ಅವ್ರು ಆಗಿರೋದು. ನೋಡಿ, ಯಾರಾದರೂ ಹೇಳಿದ ನಮಗೆ ಅವ್ರು ಇರುವುದಿಲ್ಲ ಅಂದ್ಬಿಟ್ಟು ಹೇಳಿದಾರ? ಅದು ಫಸ್ಟ್ ಹೇಳಿದಾರೆ. ನಿಮ್ಮ ಪಕ್ಷದಲ್ಲಿ ಚರ್ಚೆ ನಡೀತಾ ಇದ್ದಾವೆ, ನವೆಂಬರ್ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಲಿಲ್ಲ, ಇನ್ನು ಬಿಜೆಪಿ ಅದು ನನಗೂ ಅವ್ರ ಅಲ್ಲಿ ಆಗ್ತಾ ಇದೆ, BJPಯಲ್ಲಿ ಆಗ್ತಾ ಇದೆ, ಅದನ್ನು ಒಪ್ಕೊಳ್ತೀನಿ. ಅವ್ರಿಗೆ ಯಾವಾಗ ಸರ್ಕಾರ ಹೋಗ್ತದೆ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದಲ್ಲಿ ಕೆಲವು ಸ್ನೇಹಿತರು ಸಮೇತ ಅದನ್ನು ಡಿಸ್ಕಷನ್ಗೆ ಬಿಟ್ಟಿದ್ದಾರೆ ಅಷ್ಟೇ. ಈಗ ಸರ್ ಬಿಜೆಪಿ ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿ ಅವ್ರನ್ನ ಕೇಳಿ, ನನಗೆ ಕೇಳ್ತೀರಾ? ಅವ್ರು ನಮ್ಮ AICC ಅಧ್ಯಕ್ಷರು, ಅವ್ರ ವಿಚಾರದಲ್ಲಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನೋಡಿ, ಅದೆಲ್ಲ ಖರ್ಗೆಜಿಯವರು ಈಸ್ AICC ಪ್ರೆಸಿಡೆಂಟ್. ಅವ್ರ ವಿಚಾರದಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಅವ್ರದ್ದು ನೋಡಿ, ಯಾವುದೇ ಇದರಲ್ಲಿ ಸಮೇತ ಅವರು ಅದನ್ನು ಹೇಳಲಿ. ಈಗ ನನ್ನ ವಿಚಾರ ಕೇಳಿ, ನಾನು ಹೇಳ್ತೀನಿ. ನನ್ನ ವಿಚಾರ ಕೇಳಲಿಲ್ಲ ನೀವು, ಖರ್ಗೆಜಿ ಅವ್ರ ವಿಚಾರ ಕೇಳ್ಬಿಟ್ಟು ಸ್ವಾಗತ ಮಾಡ್ತೀರಾ ಅಂತ ನೋಡಿ. ಅವರು ನೀವು ಅವ್ರನ್ನ ಗ್ರೇಡ್ನಾಕೆ ಡೌನ್ ಗ್ರೇಡ್ ಮಾಡಲಿಕ್ಕೆ ಹೋಗ್ತೀರಾ? ಈಸ್ AICC ಪ್ರೆಸಿಡೆಂಟ್, ಈಸ್ ನಾಟ್ ದ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂತ. ಅವ್ರು ಯಾವಾಗದೋ ಕಾಲದಲ್ಲಿ ಇಲ್ಲಿ ಇದ್ದವರು, ಆಪೋಸಿಷನ್ ಲೀಡರ್ ಆಗಿದ್ದು, ಅದು ಅವತ್ತು ಆಗಿದ್ರೆ ಅವದೇ. ಅದಕ್ಕೆ ಅದು ಅವರಿಗೆ ಬಿಟ್ಟಿದ್ದಕ್ಕೋಸ್ಕರ ನನಗೆಲ್ಲ, ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ. ಈಗ ಅವಕಾಶವನ್ನು ಮತ್ತೊಮ್ಮೆ ಮರುಸ್ಥಾಪನೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ನೋಡಿ, ಈಗ 137 ಜನ MLAಗಳಿದ್ದೀವಿ ನಾವು, 137 ಈಗ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಅಲ್ಲಿ ಕುರ್ಚಿ ಖಾಲಿ ಇಲ್ಲ. ನೀವು ಈ ಪ್ರಶ್ನೆ ಎಲ್ಲ ಯಾಕೆ ನಮಗೆ ನನ್ನ ಕೇಳ್ತೀರಾ? ದರ್ ಇಸ್ ನೋ ವೇಕೆನ್ಸಿ. ಈಗ DK ಶಿವಕುಮಾರ್ ಅವರು 2028ಕ್ಕೆ ನನ್ನನ್ನ DK ಸರ್ಕಾರ ತನ್ನಿ ಅನ್ನೋದು ಮಾತಾಡಿದ್ದಾರೆ ಸರ್ ನಿಮ್ಮ ಕಾರ್ಯಕ್ರಮದಲ್ಲಿ. ನೋಡಿ, ಅವರು ಯಾವುದೇ ಮಾತು ಹೇಳಿರ್ಬೋದು, ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಆಯ್ತಾ? ವೈಯಕ್ತಿಕ ಕೇಳಿ ಅವರು ಇದ್ದಾಗ ನೋಡಿ ಹಂಗೆ 28ನೇ ತಾರೀಕು ಆದಮೇಲೆ ತಾನೇ ಹೇಳಿದ್ದು, 28 ಆದಮೇಲೆ ತಾನೇ ಹೇಳಿರೋದು. ಆ ಟೈಮಲ್ಲಿ ಮಾತಾಡೋಣ, ಈಗ ಯಾಕೆ ಮಾತಾಡ್ತೀನಿ? ನನಗೆ ಯಾವುದಕ್ಕೂ ಸ್ವಾಗತನೂ ಇಲ್ಲ, ತಿರಸ್ಕಾರನೂ ಇಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಸ್ವಾಗತ ಅಷ್ಟೇ. ಹೈಕಮಾಂಡ್ ಅವ್ರು ಏನು ಇದು ಮಾಡ್ತಾರೆ ಅದಕ್ಕೆ ಸ್ವಾಗತ. ದಯವಿಟ್ಟು ನೋಡಿ, ಅಲ್ಲ, ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಿಮ್ಮೆಲ್ಲ, ನಾವು ಇಷ್ಟೊತ್ತು ಮಾತಾಡಿದೀವಲ್ಲ, ಎಲ್ಲ ಕರೆಕ್ಟಾಗಿ ಬರೀರಿ. ನೀವೇನು ಪ್ರಶ್ನೆ ಕೇಳಿದ್ದೀರ, ನಾನೇನು ಆಡ್ತೀನಿ. ದಯವಿಟ್ಟು ಇನ್ ಬಿಟ್ವೀನ್ ಬರೀಲಿಕ್ಕೆ ಹೋಗ್ಬಿಡ್ತೀನಿ. ಸೇವಾನಗರ ಬ್ರಿಡ್ಜು ಏನಾಗಿದೆ ಅಂತ ಹೇಳ್ಬಿಟ್ರೆ, ಅದು ಮೊನ್ನೆ ರೀಟೆಂಡರ್ ಕರೆದಿದ್ರು. ಈಗೇನಾಗಿದೆ ಅಂತ ಹೇಳ್ಬಿಟ್ರೆ, ಅದು ಯಾವುದೋ ಇದು ಕೊಟ್ಟಿದ್ದಾರಲ್ಲ, ಯಾವುದೋ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರು, ಒಂದು ಹೊಸ ಇದನ್ನು ಮಾಡಿದ್ದಾರೆ. ಅದರಲ್ಲಿ ಟೆಂಡರ್ ಕರಿಬೇಕಂತ. ಈಗ ಇನ್ಫ್ರಾಸ್ಟ್ರಕ್ಚರು ಇದೊಂದು ಇಟ್ಬಿಟ್ಟು ಹೊಸ ಒಂದು ಇದನ್ನು ಮಾಡ್ತಾರೆ. ನನಗೆ ಅದಕ್ಕೆ ಅದೆಲ್ಲ ನಮ್ಮ ಅವಧಿಯಲ್ಲಿ ಆಗ್ತದೆ. ಅದು ಏನೋ ಕರೆಕ್ಟಾಗಿ ಆಗಲಿ ಅಂತ ಬಿಟ್ಟುಬಿಟ್ಟು ಸುಮ್ಮನೆ ಯಾರೋ ಬಂದು ಕಾಂಟ್ರಾಕ್ಟ್ ತೊಗೊಳ್ಳೋದು, ಅವ್ನು ಕೆಲಸ ಮಾಡದೇ ಇರೋದು, ಅದೆಲ್ಲ ಆಗಬಾರ್ದು. ಕರೆಕ್ಟಾಗಿ ನೋಡಿ, ಒಳ್ಳೆಯವರಿಗೆ ನೋಡಿ ಕೊಡಿ ಅಂತ ಹೇಳ್ತಾ ಇದ್ದೆ. ಈಗ ನೋಡಿ, ಅಲ್ಲಿ ಏನಾಗಿದೆ, ಅದು ನಾವು ಪ್ರಾರಂಭ ಮಾಡಿಬಿಟ್ಟು ಎಷ್ಟು ವರ್ಷ ಆಗಿದೆ ಅದು. ಈಜಿಪುರ ಆ ಥರ ಆಗಬಾರ್ದು. ಅವರು ಕೊಡೋ ಬದಲು ಸ್ವಲ್ಪ ಎಲ್ಲ ಕರೆಕ್ಟಾಗಿ ತೀರ್ಮಾನ ತೆಗೆದುಬಿಟ್ಟು ಒಳ್ಳೆಯವ್ರಿಗೆ ಕೊಡಲಿ. ನಮ್ಮ ಅವಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಆಯಿತಾ? George sir, 1 second sir. Now yesterday CM said 35,000 vacancies